ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲನೂ ಗೊತ್ತೈತಿ, ನಾ ಆಲ್ರೆಡಿ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡೀನಿ ಅಂತೇಳಿ 20 ಕಾನ್ಸೆಪ್ಟ್ನ ಕಲಿಸ್ಬೇಕು. ಇದು ಯಾರ್ಯಾರಿಗೆ ಲಾಭ ಆಗುತ್ತೆ ಅಂದರೆ ಅಗ್ನಿವೀರ್ ಜಿ ಡಿಗೆ SSC GD ಅವರಿಗೆ RRB ಗ್ರೂಪ್ ಡಿ ಅವರಿಗೆ 100% ಲಾಭ ಆಗುತ್ತೆ. ಈ ಕ್ಲಾಸ್ನ ನೀವು ಕೇಳಿರಿ. ನಿಮಗೆ ಏನಾದರೂ ತೊಂದರೆ ಇದ್ದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇವತ್ತಿನ ಕ್ಲಾಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ನಿಮ್ಗೆ ಏನಾದರೂ ಪ್ರೈವೇಟ್ ಗ್ರೂಪ್ ಜಾಯ್ನ್ ಆಗ್ಬೇಕಂತಿದ್ರೆ ನನ್ನ ಯೂಟ್ಯೂಬ್ ಬಯೋ ಒಳಗೆ ಲಿಂಕ್ ಅದಾವೆ, ಅಲ್ಲಿ ಜಾಯ್ನ್ ಆಗಿರಿ. ಪ್ರತಿ ತಿಂಗಳು 21 ರೂಪಾಯಿ ಇರ್ತಾವೆ. ನಿಮ್ಗೆ ಡೈಲಿ ಕ್ವಶನ್ ಬರ್ತಾವೆ, ಅಷ್ಟು ಹೇಳ್ತೀನಿ. ನಾವು ಡೈರೆಕ್ಟಾಗಿ ಏನಂತಂದ್ರೆ ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸಿಗೆ ಬಂದ್ಬಿಡೋಣ. ಒಂದಿಷ್ಟು ಕಾನ್ಸೆಪ್ಟ್ನಾಗ ಕ್ವಶನ್ ಆನ್ಸರ್ಸ್. ಇವತ್ತಿನ ಒಂದು ಕಾನ್ಸೆಪ್ಟ್ ಏನಂದ್ರೆ ಲಾಭ ಮತ್ತು ನಷ್ಟ ಮತ್ತು ರಿಯಾಯಿತಿ, ಪ್ರಾಫಿಟ್ ಲಾಸ್ ಮತ್ತು ಡಿಸ್ಕೌಂಟ್. ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ಈ ಕ್ವಶನ್ ಅಂತ ನೀವು ಕೇಳಿರ್ತೀರಿ. 100% ಇವು ಎಕ್ಸಾಮ್ ಬಂದೇ ಬರ್ತಾವೆ. ಸೊ ನಾವು 3-4 ಕಾನ್ಸೆಪ್ಟ್ನ ತಿಳ್ಕೊಬೇಕಾಗುತ್ತೆ. 3-4 ವಿಷಯಗಳನ್ನು ಏನಂತಂದರೆ, ಒಂದು ಕಾಸ್ಟ್ ಪ್ರೈಸು ಅಂದರೆ ಕೊಂಡ ಬೆಲೆ, ಎಷ್ಟು ರೂಪಾಯಿಗೆ ನಾವು ತೊಗೊಂಡಿವಿ ಅದು ಕೊಂಡ ಬೆಲೆ ಆಗುತ್ತೆ. ಸೆಲ್ಲಿಂಗ್ ಪ್ರೈಸು ಎಷ್ಟು ಮಾರಾಟ ಮಾಡಾಕ್ತೀವಿ, ಮಾರಾಟ ಬೆಲೆ. ಇನ್ನೊಂದು ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದಿಷ್ಟು ರೊಕ್ಕನ ಏರಿಸಿ ಕುಂದಿರ್ಸ್ತಾರೆ. ಇನ್ನು ಕನ್ನಡದಾಗ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇದನ್ನ ಒಂದು ಸೆಕೆಂಡ್ ನೋಡ್ಬಿಡ್ತೀನಿ ತಡ್ರಿ. ಮಾರ್ಕ್ ಪ್ರೈಸ್ನ ಏನಂತಾರೆ ಅಂದ್ರೆ ಕನ್ನಡದಾಗ ಮುದ್ರಿತ ಬೆಲೆ, ಪ್ರಿಂಟೆಡ್ ಪ್ರೈಸ್ ಅಂತ ಹೇಳ್ತಾರೆ. ಕರೆಕ್ಟ್. ಮಾರ್ಕ್ ಪ್ರೈಸ್ ಅಂದರೆ ಮುದ್ರಿತ ಬೆಲೆ. ಅಂದ್ರೆ ನೀವು ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ರಿ, ಅದ್ರ ಮ್ಯಾಗ ಪ್ರಿಂಟ್ ಮಾಡಿರ್ತಾರೆ ಅವ್ರು, ಇಷ್ಟು ರೊಕ್ಕ ಅಂತೇಳಿ, ಅದು ಪ್ರಿಂಟಿಂಗ್ ಪ್ರೈಸ್ ಅಥವಾ ಮುದ್ರಿತ ಬೆಲೆ. ಸೊ ನಾವು ಈಗ ಫಾರ್ಮುಲಾನ ಹಾಕ್ಬಿಡೋಣಂತ. ನಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡಾಗ ನಮಗೆ ಯಾವಾಗ ಲಾಭ ಆಗುತ್ತೆ ಹೇಳಿ, ಅಥವಾ ನಾವು ಯಾವುದೋ ಒಂದು ವಸ್ತು ತೊಗೊಂಡ್ವಿ, ನಾವು ಅದನ್ನು ಬೇರೆದವ್ರಿಗೆ ಮಾರಾಕತ್ತೀವಿ, ಯಾವಾಗ ಲಾಭ ಆಗುತ್ತೆ ನಮಗೆ? ಕೊಂಡ ಬೆಲೆ ಕಡಿಮೆ ಇರಬೇಕು, ಮಾರಾಟ ಬೆಲೆ ಜಾಸ್ತಿ ಇರಬೇಕು, ಅವಾಗ ಲಾಭ ಆಗುತ್ತೆ. ಸೊ ಲಾಭ ಅಂದ್ರೇನು? ಪ್ರಾಫಿಟ್. ಯಾವಾಗ ಪ್ರಾಫಿಟ್ ಆಗುತ್ತೆ ನಮಗೆ? ಮಾರಾಟ ಬೆಲೆ ಜಾಸ್ತಿ ಇರ್ಬೇಕು ಯಾವತ್ತೂ ಕೊಂಡ ಬೆಲೆಗಿಂತ, ಅವಾಗ ನಮಗೆ ಪ್ರಾಫಿಟ್ ಆಗುತ್ತೆ. ಇದನ್ನೇನು ಬರ್ತವೆ? ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಅಥವಾ CP ಅಂತ ಬರೀತಾರೆ, CP - SP ಅಂತ ಬರೀತಾರೆ. ಅಂದರೆ ನಮಗೆ ಅವಾಗ ಲಾಭ ಆಗುತ್ತೆ. ನಾವು ಮಾರಾಟ ಜಾಸ್ತಿ ಮಾಡಿದ್ವಿ ಅಂದ್ರೆ, ಜಾಸ್ತಿ ರೊಕ್ಕ ಮಾರಿದ್ವಿ ಅಂದ್ರೆ ಕೊಂಡ ಬೆಲೆಕ್ಕಿಂತ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಜಾಸ್ತಿ ಮಾರಿದ್ವಿ ಅಂದ್ರೆ ನಮಗೆ ಲಾಭ ಆಗುತ್ತೆ. ನಷ್ಟ ಯಾವಾಗುತ್ತೆ? ಲಾಸ್ ಯಾವಾಗುತ್ತೆ? ಕೊಂಡ ಬೆಲೆ ಜಾಸ್ತಿ ಇದ್ದಾಗ. ಅಂದ್ರೆ ನಾವು ತೊಗೊಂಡಿದ್ದ ರೊಕ್ಕ ಕೊಟ್ಟು ಭಾಳ ರೊಕ್ಕ ಕೊಟ್ಟಾಗ, ಮಾರಿದ್ದು ಕಡಿಮೆ ರೊಕ್ಕದಾಗ ಮಾರಾಟ ಬೆಲೆ. ಹಿಂಗಂದ್ರೆ ಗ್ರೇಟರ್ ಸೈನ, ಇದಂದ್ರೆ ಲೆಸ್ ಸೈನ್ ಗೊತ್ತಿರಲಿ. ಸೊ ಲಾಸ್ ಯಾವಾಗುತ್ತೆ? ಲಾಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ - ಕಾಸ್ಟ್ ಪ್ರೈಸ್. ಇನ್ನು ಇದಾದಮೇಲೆ ಇದ್ರದ್ದು ತಕ್ಕಂಗೆ ಏನು ಹೇಳ್ತಾರಂದ್ರೆ ಪರ್ಸಂಟೇಜ್ ಕಂಡುಹಿಡಿ ಅಂತಾರೆ. ಪ್ರಾಫಿಟ್ ಪರ್ಸಂಟೇಜ್ ಅಂತ ಹೇಳ್ತಾರೆ. ಪ್ರಾಫಿಟ್ ಪರ್ಸಂಟೇಜ್ ಯಾವಾಗ ಹೇಳು? ಕಾಸ್ಟ್ ಪ್ರೈಸ್ ಅಲ್ಲ, ಜಾಸ್ತಿ ರೊಕ್ಕಕ್ಕೆ ಮಾರಾಕತ್ತೀವಿ ನಾವು. ಪ್ರಾಫಿಟ್ ಉಲ್ಟಾ ಹೇಳಿದ್ನೇನ? ಇಲ್ಲಿ ಉಲ್ಟಾ ಹೇಳಿ ನೋಡ್ರಿ, ಇಲ್ಲಿ ಗೊತ್ತಾಗಲಿಲ್ಲ ನನಗೂ. ಇಲ್ಲಿ ಏನಾಕೈತಿ? ಮಾರಾಟ ಬೆಲೆ ಜಾಸ್ತಿ ಇರುತ್ತೆ, SP - CP ಅಂತ ಬರುತ್ತೆ. ಈಚೆ ಕಡೆ ಏನು ಬರುತ್ತೆ? ಕಾಸ್ಟ್ ಪ್ರೈಸ್ - SP ಅಂತ ಬರುತ್ತೆ. ಇದು ಕರೆಕ್ಟ್. ಸೊ ಪ್ರಾಫಿಟ್ ಅಂದರೆ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಐತಿ, ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ, ಡಿವೈಡೆಡ್ ಬೈ ನಾವು ಎಷ್ಟಕ್ಕೆ ತೊಗೊಂಡಿದ್ವಿ, ಕಾಸ್ಟ್ ಪ್ರೈಸಿಗೆ ಎಷ್ಟಕ್ಕೆ ತೊಗೊಂಡಿವಿ, ಎಷ್ಟಕ್ಕೆ ಮಾರಾಟ ಮಾಡಿವಿ, ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಲಾಸ್ ಪರ್ಸಂಟೇಜ್ ಅಂದರೆ CP - SP ಡಿವೈಡೆಡ್ ಬೈ CP ಅಂದರೆ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂತ ಆಗುತ್ತೆ. ಇದು ಪರ್ಸಂಟೇಜ್ ಒಳಗೆ ಬರುತ್ತೆ. ಇದಿಷ್ಟ ಫಾರ್ಮುಲಾ. ಇದನ್ನು ಬಿಟ್ಟರೆ ಮತ್ತೆ ಯಾವ ಫಾರ್ಮುಲಾನೂ ಇಲ್ಲ. ಇದಿಷ್ಟ ಫಾರ್ಮುಲಾ ಮ್ಯಾಗ ಈ ಕ್ವಶನ್ ಎಲ್ಲ ಸಾಲ್ವ್ ಆಕ್ಕವು. ಸೊ ಇದನ್ನು ಮುದ್ರಿತ ಬೆಲೆ ನಾವು ಬಂದು ಪ್ರಾಬ್ಲಮ್ ಬರುತ್ತಲ್ಲ ಅವಾಗ ಹೇಳ್ತೀನಿ ಅಂತ. ಸೊ ನಾವೇನು ಮಾಡೋಣ, ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗ್ಬಿಡೋಣ ಅಂತ. ಸೊ ಫಸ್ಟ್ ಕ್ವಶನ್ ಏನು ಕೇಳತ್ತೆ ನೋಡ್ರಿ.
ಫಸ್ಟ್ ಕ್ವಶನ್ ಏನಂದರೆ, ಒಂದು ವಸ್ತುವನ್ನು ₹1200ಕ್ಕೆ ಮಾರಾಟ ಮಾಡಿದ ನಂತರ ಒಬ್ಬ ವ್ಯಾಪಾರಿಯು 20% ಲಾಭ ಗಳಿಸುತ್ತಾನೆ. ಹಂಗಿದ್ರೆ 30% ಲಾಭ ಗಳಿಸೋಕೆ ಅವ್ನು ಎಷ್ಟಕ್ಕೆ ಮಾರಾಟ ಮಾಡ್ಬೇಕಂತ ಹೇಳ್ತಾರೆ. ಸೊ ಅವ್ರೇನು ಹೇಳಕತ್ತಾರೆ, ಯಾವುದೋ ಒಂದು ವಸ್ತು ಐತಿ, ಇವನು 12ಕ್ಕೆ ಮಾರಾಟ ಮಾಡಿದ ನಂತರ ಒಬ್ಬ ವ್ಯಾಪಾರಿಯು 20% ಲಾಭ ಗಳಿಸುತ್ತಾನೆ. ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ರೇಷನ್ ಪ್ರಪೋರ್ಷನ್ದಾಗ ಹೇಳೀನಿ. ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಇಲ್ಲಾಂದ್ರೆ ಡೈರೆಕ್ಟಾಗಿ ಕಾನ್ಸೆಪ್ಟ್ ಒಳಗೆ ತೊಗೊಂಡ್ಬಿಡ್ಬೋದು. ಒಬ್ಬ ₹120 ಅಂದ್ರೆ ₹20 ಲಾಭ ಗಳಿಸಾಕತ್ತಾನೆ ಅಂದ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ, ₹120 ಮಾರಾಟ ಮಾಡಕತ್ತಾನೆ. ಅಂದ್ರೆ ₹100 ಇತ್ತು, ₹120 ಮಾರಾಟ ಮಾಡಕತ್ತಾನೆ. ಮಾರಾಟ ಮಾಡಿದ ಬೆಲೆನೇ $1200 ಐತಿ. ಅಂದ್ರೆ 120 ಅಂದ್ರೆ $1200. 1 ಯೂನಿಟ್ ಅಂದ್ರೆ ₹10 ಆತಿಲ್ಲ. ಅಂದ್ರೆ ಅವೇನು ಮಾಡತ್ತಾನ, ಇಲ್ಲಿ 1 ಯೂನಿಟ್ 10 ಅಂದ್ರೆ 100ಕ್ಕೆ ಎಷ್ಟಾಗುತ್ತೆ, ₹1000 ಆಗುತ್ತೆ. ₹1000 ಮಾರಾಕತ್ತಾನ. 30% ಲಾಭ ಬೇಕಂದ್ರೆ ಏನು ಮಾಡ್ಬೇಕು, ₹1000 ಇತ್ತು, ಇದಕ್ಕೆ 30% ಲಾಭ ಅಂದರೆ ಎಷ್ಟಾಗುತ್ತೆ, ₹1300 ಆಗುತ್ತೆ. ಆನ್ಸರ್ ಏನು ಬರ್ತೈತಿ, ₹1300 ಬರ್ತೈತಿ. 1 ಸೆಕೆಂಡ್ ತಡ್ರಿ, ಎಲ್ಲ ಆನ್ಸರ್ ಕಾಣಕತ್ತವ, ನಾನು ಎಲ್ಲ ಹೈಡ್ ಮಾಡಿಬಿಡ್ತೀನಿ ಅಂತ. ಓಕೆ, ಇವಾಗೆಲ್ಲ ಕ್ಲಿಯರ್ ಐತಿ. ಸೊ ಇದನ್ನು ಫಾರ್ಮುಲಾ ಯೂಸ್ ಮಾಡೋದಾದ್ರೆ ನೋಡಿರಿ, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋದಾದ್ರೆ ಏನು ಹೇಳತ್ತಾನ, ಒಬ್ಬ ವ್ಯಕ್ತಿ ಏನು ಮಾಡ್ಯಾನ, $1200 ಮಾರಾಟ ಮಾಡಕತ್ತಾನ. ಅಂದ್ರೆ ಒಂದು ಮಾರಾಟ ಬೆಲೆ ಎಷ್ಟೈತಿ, ಮಾರಾಟ ಬೆಲೆ ಮಾರಾಟ ಮಾಡಿದ್ದು $1200. ಕರೆಕ್ಟಾ? ನಮಗೇನು ಹೇಳತ್ತಾನ, 20% ಲಾಭ ಗಳಿಸಾಕತ್ತಾನ. ಪ್ರಾಫಿಟ್ ಅಂದ್ರೆ ಎಷ್ಟೈತಿ, ಪ್ರಾಫಿಟ್ ಈಸ್ ಈಕ್ವಲ್ ಟು, ಪ್ರಾಫಿಟ್ ಯಾವಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಕರೆಕ್ಟಾ? ಕರೆಕ್ಟ್ರೇ? ಪ್ರಾಫಿಟ್ ಎಷ್ಟೈತಿ, 20% ಪ್ರಾಫಿಟ್ ಆಗತ್ತವ. ಅಂದರೆ 20%, 20/100 ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, $1200 ಮಾರಾಕತ್ತಾನ. 1200 ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ CP. ಸೊ ಅವಾಗ ಇದೇನಾಗುತ್ತೆ, CP ಈಚೆ ಕಡೆ ಬರುತ್ತೆ, 100 ಈಚೆ ಕಡೆ ಹೋಗುತ್ತೆ. ಅಥವಾ ಇದನ್ನು 21 25 ಮಾಡಿಬಿಡ್ರಿ. ಅಂದ್ರೆ CP ಈಸ್ ಈಕ್ವಲ್ ಟು 12 6000 ಮೈನಸ್ 5 CP ಅಂತ ಬರುತ್ತೆ. ಸೊ CPನ ಹೆಚ್ಚು ಕಡೆ ತೊಗೊಂಡಾಗ 6 CP ಈಸ್ ಈಕ್ವಲ್ ಟು 6000 ಅಂತ ಆಗುತ್ತೆ. ಸೊ CP ಎಷ್ಟಾಗುತ್ತೆ, 6000 ಡಿವೈಡೆಡ್ ಬೈ 6 ಆಗುತ್ತೆ, ಅದು $1000 ಬರುತ್ತೆ. ಇದನ್ನು ಏನು ಮಾಡಿದ್ದೆ, ಡೈರೆಕ್ಟಾಗಿ ಈ ಮೆಥಡಿಂದ ಯೂಸ್ ಮಾಡ್ಕೊಂಡು ಮಾಡಿದ್ದೆ. ನಮಗೆ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು $1000 ಬಂತು. ಅವೇನು ಕೇಳೋಣ, 30% ಲಾಭ ಅಂತ ಹೇಳೋಣ. 30% ಲಾಭ ಅಂದರೆ $130. $130 ಎಷ್ಟಾಗುತ್ತೆ ಅಂತ ಕೇಳೋಣ, $1300 ಆಗುತ್ತೆ. ಇದು 130% ಇದು. ಅಂದರೆ 130/100 ಇಂಟು 1000 ಮಾಡಬೇಕು. ಅವಾಗ ಏನಾಗುತ್ತೆ, $1300 ಬರುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಏನಾರ ಡಿಸ್ಟರ್ಬೆನ್ಸ್ ಇದ್ದರೆ ಬೇರ್ ಮಾಡಿರಿ. ಅಂದರೆ ಸೊ ಇಂಗ್ಲೀಷ್ ಡಿಸ್ಟರ್ಬೆನ್ಸ್ ಅದ. ಎರಡನೇ ಕ್ವಶನ್ಗೆ ಹೋಗೋಣಂತ. ಎರಡನೇ ಕ್ವಶನ್ ಏನು ಹೇಳುತ್ತೆ, ಒಬ್ಬ ವ್ಯಾಪಾರಿ ತನ್ನ ಸರಕುಗಳನ್ನು ಕೊಳ್ಳುವ ಬೆಲೆಯ ಮೇಲೆ 40% ಹೆಚ್ಚು ಅಂಕಿತ ಬೆಲೆಯನ್ನು ನಿಗದಿಪಡಿಸಿ 25% ರಿಯಾಯಿತಿ ನೀಡುತ್ತಾನೆ. ಅವನ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಅಂದರೆ ಆ ಟ್ರೇಡರ್ ಮಾರ್ಕ್ಸ್ ಈಸ್ ಗುಡ್ಸ್ 40% ಅವು. ಅಂದ್ರೆ ಯಾವುದೋ ಒಬ್ಬ ಏನೋ ಒಂದು ವಸ್ತು ತೊಗೊಂಡಾನ, ಅವ ವಸ್ತು ತೊಗೊಂಡಿದ್ದಕ್ಕಿಂತ $40 ಜಾಸ್ತಿ ಮಾಡ್ತಾನೆ, 40% ಜಾಸ್ತಿ ಮಾಡ್ತಾನೆ. ಅದಕ್ಕೆ 40% ಜಾಸ್ತಿ ಮಾಡಿ $25 ಡಿಸ್ಕೌಂಟ್ ಕೊಡ್ತಾನೆ. ಅದಕ್ಕೆ $125 ಡಿಸ್ಕೌಂಟ್ ಕೊಡ್ತಾನೆ, 25%. ಹಂಗಿದ್ರೆ ಪ್ರಾಫಿಟ್ ಎಷ್ಟು ಅಂತ ಹೇಳ್ಯಾರ. ಇದನ್ನು ಡೈರೆಕ್ಟ್ ಶಾರ್ಟ್ಕಟ್ ಅಲ್ಲ, ಈಸಿ ಕಾನ್ಸೆಪ್ಟ್ ವೈಸ್ ಹೇಳ್ತೇನೆ. ನೀವು ಆ ಟ್ರೇಡರ್ ಅಥವಾ ಆ ವ್ಯಾಪಾರಿ $100 ತೊಗೊಂಡಂತ ಅನ್ಕೋರಿ. ಅವ ಯಾವುದೋ ಒಂದು ವಸ್ತು $100 ತೊಗೊಂಡವ. ಅವೇನು ಮಾಡ್ಯಾನ, 40% ಹೆಚ್ಚು ಅಂಕಿತ ಬೆಲೆಯನ್ನು ನಿಗದಿಪಡಿಸಿ. ಅಂದ್ರೆ $40 ಹೆಚ್ಚಿಗೆ ಮಾಡ್ಯಾನ. 100ಕ್ಕೆ $40 ಹೆಚ್ಚಿಗೆ ಮಾಡ್ಯಾನ ಅಂದರೆ ಎಷ್ಟಾಗತ್ತೆ, $140 ಮಾಡ್ಯಾನ. ಕರೆಕ್ಟಾ? $140 ಮಾಡ್ಯಾನ. ಇದ್ರೊಳಗೆ 25% ಡಿಸ್ಕೌಂಟ್ ಕೊಟ್ಟಾನ. ಅಂದ್ರೆ 100ಕ್ಕೆ 25 ಅಂದರೆ 140ಕ್ಕೆ ಎಷ್ಟಾಗತ್ತೆ, 140 ಇಂಟು 25 ಡಿವೈಡೆಡ್ ಬೈ 4. ಅಲ್ಲ ತಪ್ಪು ಮಾಡಿದಾನೆ. 100 25 ಒಂದಲೇ 25 4 ಒಂದಲೇ 4 3 12 2 4 5 20. ಅಂದರೆ $35 ಕಮ್ಮಿ ಕೊಡತ್ತ, ನಾವು ಡಿಸ್ಕೌಂಟ್ ಕೊಡಾಕತ್ತಾನ. ಇದಕ್ಕಿಂತ $35 ಕಮ್ಮಿ, 140ಕ್ಕೆ $35 ಕಮ್ಮಿ ಅಂದರೆ ಎಷ್ಟಾಗತ್ತೆ, $105 ಆಯ್ತು. ಅಂದ್ರೆ 100 ಇತ್ತು, $105 ಮಾರಾಕತ್ತ. ನಾವು ಲಾಭ ಎಷ್ಟಾಗತ್ತೆ, 5% ಆಗತ್ತೆ. ಇಲ್ಲಾಂದ್ರೆ ನಾನು ನಿನ್ನೆ ನಿಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಹೇಳ್ಬೇಕಾದ್ರೆ ಒಂದು ಫಾರ್ಮುಲಾ ಹೇಳಿದ್ದೆ. ಯಾವುದಂದ್ರೆ x + y ± x y/100 ಅಂತೇಳಿ.
ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಅಂದರೆ ಡಿಸ್ಕೌಂಟ್ ಇದ್ದಲ್ಲಿ, ಅಥವಾ ಇದನ್ನು ಆ್ಯಕ್ಚುಲಿ ನಾವು ಸಕ್ಸಸ್ಸಿವಿಂದನೂ ಮಾಡ್ಬೇಕಾಗತ್ತೆ. ಸಕ್ಸಸ್ಸಿವಿಂದನೂ ಮಾಡಿ ತೋರಿಸ್ತೀನಂತೆ. ಸೊ ಇವಾಗೇನು 40% ಜಾಸ್ತಿ ಮಾಡ್ಯಾನ, 40% ಬರ್ಕೋರಿ, ಪ್ಲಸ್ 25% ಡಿಸ್ಕೌಂಟ್ ಕೊಟ್ಟಾನೆ, 25 ಮೈನಸ್ ಪ್ಲಸ್ ಅವರು ಮೈನಸ್ ಇದೇನಾಕತಿ 40 × 25 ಆಗುತ್ತೆ. ಇಲ್ಲಿ ಯಾಕೆ ಮೈನಸ್ ಬರ್ಕೊಂಡು ಅಂದ್ರೆ ಇವನ್ನ ಎರಡು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಮೈನಸ್ ಐತಿ, ಮೈನಸ್ ಬರುತ್ತೆ. ಡಿವೈಡೆಡ್ ಬೈ 100 ಮಾಡ್ಕೊರಿ. 25 ಒಂದಲೇ 24 4 ಒಂದಲೇ 4 10 ಆಗುತ್ತೆ. 40ರಾಗ 25 ಕಳೀರಿ 15 ಉಳಿತೈತೆ. 15ರಾಗ ಮೈನಸ್ 10 ಕಳೀರಿ 5% ಉಳಿತೈತೆ. ಆನ್ಸರ್ 5% ಆಗುತ್ತೆ. ಇದು ಒಂದು ಮೆಥಡ್ ಅದು. ಇನ್ನು ಸಕ್ಸಸ್ಸಿವ್ ಮೆಥಡ್ ನೋಡೋಣ. ಸಕ್ಸಸ್ಸಿವ್ ಮೆಥಡ್ ಹೆಂಗಂದ್ರೆ ನೋಡಿರಿ, ಇಲ್ಲೇನು ಮಾಡತ್ತಾನ, 40% ಅಂಕಿತ ಬೆಲೆಗಿಂತ ಜಾಸ್ತಿ ಮಾಡ್ಯಾನ. ಅಂದ್ರೆ ಫಸ್ಟಿಗೆ ಎಷ್ಟೋ ಇತ್ತು, 100 ರೂಪಾಯಿ ಇತ್ತು ಅನ್ಕೋರಿ, ಈಗ 140 ರೂಪಾಯಿಗೆ ಮಾರಾಕತ್ತಾನ. ಕರೆಕ್ಟಾ? 25% ಡಿಸ್ಕೌಂಟ್ ಕೊಡಾಕತ್ತಾನ. ನೆಕ್ಸ್ಟ್ 25% ಡಿಸ್ಕೌಂಟ್ ಅಂದ್ರೆ 100 ರೂಪಾಯಿ ಇತ್ತು, 75 ರೂಪಾಯಿಗೆ ಮಾರಾಕತ್ತಾನ. ನಮಗೇನು ಗೊತ್ತಾಗತ್ತೆ ಅವಾಗ, ಎಷ್ಟಕ್ಕೆ ಮಾರಾಕತ್ತಾನ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟಾ? 25 3 25 4 4 ಒಂದಲೇ 4 35 35 3 ಎಷ್ಟಾಕತ್ತೆ, 105 ಆಕತ್ತೆ. 105/100 ಆಕತಿ. ಅಂದ್ರೆ 100 ರೂಪಾಯಿಗೆ ತೊಗೊಂಡಿದ್ದವ 105 ರೂಪಾಯಿ ಮಾರಾಕತ್ತಾನ, ಅಥವಾ 20 ರೂಪಾಯಿಗೆ ತೊಗೊಂಡಿದ್ದ 21 ರೂಪಾಯಿಗೆ ಮಾರಾಕತ್ತಾನ. ಸೊ 100ಕ್ಕೆ ತೊಗೊಂಡು 105 ರೂಪಾಯಿಗೆ ಮಾರಾಕತ್ತಾನ ಅಂದ್ರೆ 5% ಲಾಭ ಆಕತ್ತೆ. ಅವ್ಗೆ 5% ಲಾಭ ಆಕತ್ತೆ ಓವರ್ ಆಲ್. ಅರ್ಥ ಆಯ್ತಲ್ಲ ನಿಮಗೆ? ಎರಡನೇ ಕ್ವಶನ್ ಹೋಗೋಣ ಅಂತ. ಎರಡನೇ ಕ್ವಶನ್, ಏನು ಹೇಳ್ತಾರೆ ನೋಡಿರಿ. ನೀವು ಎಕ್ಸಾಮ್ ಪಾಸ್ ಆಗಬೇಕು, ಅಗ್ನಿವೀರ್ ಎಲ್ಲ ಇವನ್ನೆಲ್ಲ ಪಾಸ್ ಮಾಡ್ಬೇಕಂದ್ರೆ ಭಾಳ ಈಸಿ. ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ನಾವು ಡೈಲಿ ಇಂಥ ಒಂದೊಂದು ಕಾನ್ಸೆಪ್ಟನ್ನ ತೊಗೊಂಬರ್ತಿರ್ತೀವಿ. ಈಸಿ ಇರ್ತದೆ ನಿಮ್ಗೆ ಏನು ಡಿಫಿಕಲ್ಟ್ ಆಗಂಗಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳಬೇಕಾಗತ್ತೆ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ರಿ. ಸೊ ಇಲ್ಲಿ ಏನು ಹೇಳ್ತಾರೆ, ಒಂದು ವಸ್ತುವಿನ ಮಾರಾಟ ಬೆಲೆ 1000 ರೂಪಾಯಿ ಆಗಿದೆ ಅಂದರೆ 1000 ರೂಪಾಯಿಗೆ ಮಾರಾಕುತ್ತ ನಾವು 25% ರಿಯಾಯಿತಿ ನೀಡಲಾಗಿದೆ. ಆ ವಸ್ತುವಿನ ಅಂಕಿತ ಬೆಲೆ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಕೇಳ್ಯಾರ ಅವ್ರು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ ಅವರು, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 1000 ಆಫ್ಟರ್ ಡಿಸ್ಕೌಂಟ್ ಆಫ್ 25 ಈಸ್ ಆಫರ್ಡ್. ವಾಟ್ ಈಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಅಂತ ಕೇಳ್ಯಾರ ಅವ್ರು. ಕರೆಕ್ಟಾ? ಅಂದ್ರೆ 100 ರೂಪಾಯಿ ಇತ್ತದು, ಅದನ್ನೇ ಮಾಡ್ಯಾನ 25% ಡಿಸ್ಕೌಂಟ್ ಕೊಟ್ಟಾನು, ಅಂದ್ರೆ 75 ರೂಪಾಯಿಗೆ ಮಾರಾಟ ಮಾಡ್ಯಾನು. ಈ 75 ರೂಪಾಯಿಗೆ ಮಾರಾಟ ಮಾಡ್ಯಾನಂತಂದ್ರೆ ಇದು ಸೆಲ್ಲಿಂಗ್ ಪ್ರೈಸ್ ಆಗಂಗಿಲ್ಲ. 100 ರೂಪಾಯಿ ಇತ್ತು, 75 ರೂಪಾಯಿ ಡಿಸ್ಕೌಂಟ್ ಕೊಟ್ಟವ. ಈ 75% ಅಂದ್ರೆ 1000 ರೂಪಾಯಿ ಇಲ್ಲಿದು. ಹಂಗಿದ್ರೆ 100ಕ್ಕೆ ಎಷ್ಟು ಆಕೈತೆ, 100 × 1000 × 100 ಡಿವೈಡೆಡ್ ಬೈ 75. 25 3 25 4 3. ಅವಾಗೇನಾಗುತ್ತೆ, 4000 ಡಿವೈಡೆಡ್ ಬೈ 3 ಆಗುತ್ತೆ. 1333 ರೂಪಾಯಿ ಆಗುತ್ತೆ. ನೀವು ಫಾರ್ಮುಲಾ ಅಂತ ನಾನು ಬಿಟ್ಕೋಬಾರ್ದು. ನಾನು ಕಾನ್ಸೆಪ್ಟ್ ವೈಸ್ ಹೇಳಾಕತ್ತೀನಿ. ಅಂದ್ರೆ ತಲೆಗೆ ಉಳಿಬೇಕಿತ್ತು. ನಾ ಏನು ಹೇಳಿದೆ ಅವಾಗ, 100 ರೂಪಾಯಿ ಇತ್ತದು, ಅವ 25% ಡಿಸ್ಕೌಂಟ್ ಕೊಟ್ಟು 75 ರೂಪಾಯಿಗೆ ಮಾರಾಕುತ್ತಾನ. ಈ 75 ರೂಪಾಯಿ ಮಾರಾಟ ಮಾಡಿದ್ದಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಲ್ಲ. ಅವ 1000 ರೂಪಾಯಿಗೆ ಮಾರಾಟ ಮಾಡಕತ್ತಾನ. 75 ರೂಪಾಯಿ ಅಂದ್ರೆ 1000 ಅಂದ್ರೆ 100ಕ್ಕೆ ಎಷ್ಟು ಆಗುತ್ತೆ ಅಷ್ಟೇ ಫೈಂಡ್ ಔಟ್ ಮಾಡೋದು ನಾವು. ಅದು 1333 ರೂಪಾಯಿ ಆಗಿರ್ತದೆ. ಇಷ್ಟ ಪ್ರಾಬ್ಲಮ್. ಇದನ್ನು ಫಾರ್ಮುಲಾ ಹಾಕೊಂಡು ಮಾಡೋದು ಅದು ಭಾಳ ವಾಜ್ಯ ಆಗಿಬಿಡ್ತದೆ. ಫಾರ್ಮುಲಾ ಬೇಸ್ಡ್ ಮಾಡಬೇಕು. ಆದರೆ ಏನಂದ್ರೆ ಇಂಥ ಕಾನ್ಸೆಪ್ಟ್ ಬೇಸ್ಡ್ ಇದ್ದಾಗ ತಲೆಯಾಗಿ ಉಳಿಯುವಂಥದ್ದು ಇರಬೇಕಾದ್ರೆ ನಾವು ಡೈರೆಕ್ಟ್ ಕಾನ್ಸೆಪ್ಟ್ ಮಾಡಿಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್ ನೋಡಿರಿ. ವೆನ್ ದ ಪ್ರೈಸ್ ಆಫ್ ದ ರೈಸ್ ಡಿಕ್ರೀಸಸ್ ಬೈ 25%, ಅ ಪರ್ಸನ್ ಈಸ್ ಏಬಲ್ ಟು ಬೈ 10 kg ಮೋರ್ ರೈಸ್ ಫಾರ್ ₹600 ಅಂತಂದ್ರೆ ಮೊದಲು 100 ರೂಪಾಯಿ ಇತ್ತು ಅನ್ಕೋರಿ ರೈಸ್ನ ಬೆಲೆ. ಇವಾಗ ಏನು ಮಾಡತ್ತಾರ, 25% ಕಮ್ಮಿ ಮಾಡಾಕತ್ತಾರ. 100 ರೂಪಾಯಿ ಇತ್ತು, 25% ಕಮ್ಮಿ ಮಾಡಾಕತ್ತಾರ ಬೆಲೆ ಅಂತಂದ್ರೆ ಎಷ್ಟಾಯ್ತು ನಮಗೆ, 100 ರೂಪಾಯಿ ಇದ್ದಿದ್ದು 25% ಡಿಕ್ರೀಸ್ ಮಾಡತ್ತಾರ. ಮೊದಲು 100 ರೂಪಾಯಿ ಇತ್ತು ನಮ್ಮ ಕಡೆ, ಈಗ 25 ರೂಪಾಯಿ ಕಮ್ಮಿ ಮಾಡಿ 75 ರೂಪಾಯಿ ತೊಗೊಳತ್ತಾರ. ನಿಮ್ಗೆ ಗೊತ್ತಿರ್ರಿ, ನಾವು ಎಷ್ಟು ರೊಕ್ಕ ಕೊಡ್ತೀವಲ್ಲ ಅಷ್ಟು ಕೆ ಜಿ ತೊಗೊತಿರ್ತೀವಿ. ಅಕಸ್ಮಾತ್ ಏನಾದರೂ ರೊಕ್ಕ ಕಡಿಮೆ ಆದ್ರೆ ಅಷ್ಟೇ ಬೆಲೆಯ ಜಾಸ್ತಿ ಮಾಡ್ತೀವಿ. ಅಂದರೆ ಇಲ್ಲಿ 25 4 25 3 4 ತೊಗೊತಿದ್ವಿ. ಮೊದಲು 4 ರೂಪಾಯಿ ಕೊಟ್ಟು ತೊಗೊತಿದ್ವಿ ಅನ್ಕೋರಿ, ಈಗ 3 ರೂಪಾಯಿ ಕೊಟ್ಟು ತೊಗೊಳಕತ್ತೀವಿ. ಕರೆಕ್ಟಾ? ಮೊದಲು 4 ರೂಪಾಯಿ ಕೊಟ್ಟು ತೊಗೊತಿದ್ವಿ, ಈಗ 3 ರೂಪಾಯಿ ಕೊಟ್ಟು ತೊಗೊಳಕತ್ತೀವಿ. ಅಂದ್ರೆ ಏನು, ರೊಕ್ಕ ಸೇಮ್ ಇತ್ತು ಅನ್ಕೋರಿ. ಈಗ ಎಕ್ಸಾಂಪಲ್ 12 ರೂಪಾಯಿ ಇತ್ತು ಅನ್ಕೋರಿ, 12 ರೂಪಾಯಿ ಇತ್ತು ಅನ್ಕೋರಿ.
ಮೊದಲು 4 ರೂಪಾಯಿ ಕೊಟ್ಟು 3 ಕೆ ಜಿ ತೊಗೊತಿದ್ವಿ ಅಂದ್ರೆ 12 ರೂಪಾಯಿ ಆಕೈತಿ. ಈಗ 3 ಕೆ ಜಿ ತೊಗೊಂಡ್ರೆ 4 ರೂಪಾಯಿ 3 ರೂಪಾಯಿ ತೊಗೊಂಡ್ರೆ 4 ಕೆ ಜಿ ಬರ್ತೈತಿ. ಅಂದ್ರೆ ನಾವೇನು ಐಟಮ್ನ ಬೈ ಮಾಡ್ತೀವಲ್ಲ ಅದು ಮತ್ತು ಪ್ರೈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವೆ. ಮೊದಲು 4 ಕೆ ಜಿ ತೊಗೊತಿದ್ವಿ, 4 ರೂಪಾಯಿ ತೊಗೊತಿದ್ವಿ, 3 ರೂಪಾಯಿ ಅಂತಂದ್ರೆ ಮೊದಲು 3 ಕೆ ಜಿ ತೊಗೊತಿದ್ವಿ, ಈಗ 4 ಕೆ ಜಿ ತೊಗೊಳಕತ್ತೀವಿ. ಮೊದಲು 3 ಕೆ ಜಿ ತೊಗೊತಿದ್ವಿ, ಈಗ 4 ಕೆ ಜಿ ತೊಗೊಳಕತ್ತೀವಿ. ಎಷ್ಟು ಕೆ ಜಿ ಆಯ್ತು? 1 ಯೂನಿಟ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 1 ಯೂನಿಟ್ ಅಂದ್ರೆ ಇದ್ರ ಮಧ್ಯೆ 4 ಮತ್ತು 3 ಮಧ್ಯೆ 1 ಯೂನಿಟ್ ಅಂದ್ರೆ 10 ಕೆ ಜಿ ಅಂತ ಕೊಟ್ರು ಅವ್ರು. 10 ಕೆ ಜಿ ಜಾಸ್ತಿ ಸಿಗತ್ತೈತಿ ಈಗ. ಅಂದ್ರೆ 3 ಯೂನಿಟ್ ಅಂದ್ರೆ ಇಲ್ಲಿ 30 ಕೆ ಜಿ, ಇಲ್ಲಿ 4 ಯೂನಿಟ್ ಅಂದ್ರೆ 40 ಕೆ ಜಿ. ಕರೆಕ್ಟಾ? 600 ರೂಪಾಯಿ ಫಿಕ್ಸ್ ಕೊಟ್ರು ಅವ್ರು. ಮೊದಲು 600 ರೂಪಾಯಿ ಇತ್ತು, ಈಗ 600 ರೂಪಾಯಿ ಐತಿ. ಅಂದ್ರೆ 30 × 20 ಮಾಡಿದ್ರೆ 600 ರೂಪಾಯಿ ಬರ್ತೈತಿ. ಇಲ್ಲಿ 30 ಕೆ ಜಿ 20 ರೂಪಾಯಿದಂಗೆ ತೊಗೊತಿದ್ವಿ ನಾವು, 600 ರೂಪಾಯಿ ಆಕಿತ್ತು. ಇಲ್ಲಿ 40 ಕೆ ಜಿ ತೊಗೊಳಕತ್ತೀವಿ, 15 ರೂಪಾಯಿದಂಗೆ ತೊಗೊತೀವಿ, 600 ಕೆ ಜಿ ಆಗುತ್ತೆ. 600 ರೂಪಾಯಿ ಆಗುತ್ತೆ. 40 ಕೆ ಜಿನ 15 ರೂಪಾಯಿದಂಗೆ ತೊಗೊಳತ್ತೀವಿ. ಮೊದಲು 20 ರೂಪಾಯಿದಂಗೆ ತೊಗೊಳತ್ತಿದ್ವಿ, ಈಗ 15 ರೂಪಾಯಿದಂಗೆ ತೊಗೊಳ್ತೀವಿ. ಆನ್ಸರ್ ಎಷ್ಟಾಗುತ್ತೆ? 15 ಆಗುತ್ತೆ. ಅರ್ಥ ಆಗ್ತದೆ ನಿಮಗೆ? ಇದಿಷ್ಟು ಅರ್ಥ ಆಯ್ತಲ್ಲ. ಮೊದಲು 4 ಕೆ ಜಿ ತೊಗೊತಿದ್ವಿ, 4 ರೂಪಾಯಿದಂಗೆ ತೊಗೊತಿದ್ವಿ, ಈಗ 3 ರೂಪಾಯಿದಂಗೆ ತೊಗೊಳಕತ್ತೀವಿ. ಅಂದ್ರೆ ಮೊದಲು 3 ಕೆ ಜಿ ಬರ್ತೈತಿ, ಈಗ 4 ಕೆ ಜಿ ಬರ್ತೈತಿ. ಎಲ್ಲ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವೆ. ಇದು ಆನ್ಸರ್ ತಪ್ಪೈತಿದೆ, ಇದು ನೋಡಬೇಡ್ರಿ. ಸೊ ಆನ್ಸರ್ 15 ಆಗಿರ್ತೈತಿ. ಅರ್ಥ ಆಗಲಿಲ್ಲ ಅಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇವೆಲ್ಲ ಶಾರ್ಟ್ಕಟ್, ಇವು ಕಾನ್ಸೆಪ್ಟ್ ಬೇಸ್ಡ್. ಇವೆಲ್ಲ ನಾವು ಫಾರ್ಮುಲಾ ಹಿಡ್ಕೊಂಡು ಮಾಡೋಕೆ ಹೋದ್ರೆ ದೊಡ್ಡದಾಗಿ ಬಿಡ್ತದೆ ಅದು. ನೆಕ್ಸ್ಟ್ ಕ್ವಶನ್ ಹೋಗೋಂಥ 5ನೇ ಕ್ವಶನ್ ಏನು ಹೇಳ್ತು ನೋಡ್ರಿ. A trader marks his goods 20% above the cost price and gives a discount of 10%. What is the profit percentage ಅಂತ ಹೇಳಿ. ಅಂದರೆ ಒಬ್ಬ ವ್ಯಾಪಾರಿ ತನ್ನ ಸರಕು 20% ಜಾಸ್ತಿ ಮಾಡ್ತಾನೆ, 10% ಕಮ್ಮಿ ಮಾಡ್ತಾನೆ. ನಾವಾಗಲೇ ಹೇಳಿದೆ, ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ರಿ. ಎಕ್ಸ್ ಅಂದರೆ ಎಷ್ಟು? 20% ಜಾಸ್ತಿ ಮಾಡತ್ತಾನೆ, ಪ್ಲಸ್ ಇರಲಿ. 10% ಡಿಸ್ಕೌಂಟ್ ಕೊಡತ್ತಾನೆ, -10. ಇಲ್ಲಿ ಏನಾಗುತ್ತೆ? ಪ್ಲಸ್ ಇರಲಿ. ಇಲ್ಲಿ +20 ಇಂಟು -10 ಡಿವೈಡೆಡ್ ಬೈ 100 ಮಾಡಿದಾಗ ಏನಾಗುತ್ತೆ? ಇಲ್ಲಿ ಮೈನಸ್ ಬರುತ್ತೆ. ಸೊ 20 - 10 -20 ಇಂಟು 10 ಡಿವೈಡೆಡ್ ಬೈ 100 ಆಗುತ್ತೆ. ಇವೆರಡು 0 ಹೋಗಿಬಿಡ್ತಾವೆ. 20ರಾಗ 10 ಕಳೆದ್ರೆ 10 ಉಳಿತೈತಿ, 10ರಾಗ 2 ಕಳೆದ್ರೆ 8 ಉಳಿತೈತಿ. 8% ಆಕೈತಿ. ಇದು ಒಂದು ಮೆಥಡ್ ಆಯ್ತು. ನೀವೇನು ಮಾಡ್ಬೋದು? ನಿಮ್ಗೆ ಇದೆಲ್ಲ ನೆನಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಡೈರೆಕ್ಟ್ ಕಾನ್ಸೆಪ್ಟ್ ಮೆಥಡ್. ಅವೇನು ಮಾಡ್ಯಾನೋ, ಒಬ್ಬ ವ್ಯಾಪಾರಿ ಅನ್ಕೊಳ್ಳಿ, 100 ರೂಪಾಯಿ ಇತ್ತು, 20% ಹೆಚ್ಚಿಗೆ ಮಾಡ್ಯಾನೋ, 120 ರೂಪಾಯಿ ಮಾಡಿದ್ದು. ಇದ್ರ ಮ್ಯಾಗ 10% ರಿಯಾಯಿತಿ ಕೊಟ್ಟಾನ. 100ಕ್ಕೆ 10 ರೂಪಾಯಿ ಅಲ್ಲ, 120ಕ್ಕೆ 10 ರೂಪಾಯಿ ಎಷ್ಟಾಗುತ್ತೆ? ಈಗ 100ಕ್ಕೆ 10 ರೂಪಾಯಿ ರಿಯಾಯಿತಿ ಕೊಟ್ಟನವ, ಅಂದ್ರೆ 90 ರೂಪಾಯಿ ಆಯ್ತು. 120ಕ್ಕೆ ಎಷ್ಟಾಗತ್ತೆ? 10 ರೂಪಾಯಿ 10% ಕಮ್ಮಿ ಮಾಡಿರೋದ. 120ರದ್ದು 10% ಕಮ್ಮಿ ಮಾಡಿದ್ರೆ ಎಷ್ಟಾಗತ್ತೆ? 12 ಆಗತ್ತೆ. 120ರಾಗ 12 ತೆಗೀರಿ ನೀವು, 108 ಆಗತ್ತೆ. ಹಿಂಗಾರ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೇಕಾಗತ್ತೆ? 120 ರೂಪಾಯಿ 10% ಕಮ್ಮಿ ಅಂದ್ರೆ 90 ರೂಪಾಯಿದಂಗೆ ಕಂಡು ಹಿಡೀರಿ. ಅವಾಗ ಏನಾಗುತ್ತೆ? 12 9 108 ಬರ್ತೈತಿ. ಇದು ಮೆಥಡ್ ಸಿಮ್ ಆಕತ್ತೆ. 100 ರೂಪಾಯಿ ಇತ್ತು, 108 ರೂಪಾಯಿಗೆ ಮಾರಾಕೋತಾನೆ, 8% ಲಾಭ ಆಕತ್ತೆ. ಹಿಂಗೆ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೇಕಾಗತ್ತೆ? 100 ರೂಪಾಯಿ ಇತ್ತು, 120 ರೂಪಾಯಿಗೆ ಮಾರಿದವ. ಆಮೇಲೆ ಏನು ಮಾಡಿದ? 10% ಡಿಸ್ಕೌಂಟ್ ಕೊಟ್ಟ. 10% ಡಿಸ್ಕೌಂಟ್ ಅಂದ್ರೆ 100 ರೂಪಾಯಿ ಇತ್ತು, 90 ರೂಪಾಯಿದಂಗೆ ಮಾರಿದವ. ಇದು ಕ್ಯಾನ್ಸಲ್ ಮಾಡಿರಿ, ಇದು ಕ್ಯಾನ್ಸಲ್ ಮಾಡಿರಿ. 12 9 108 ಆಗತ್ತೆ. 108 ಡಿವೈಡೆಡ್ ಬೈ 100. 100 ರೂಪಾಯಿ ಇತ್ತು, 108 ರೂಪಾಯಿದಾಗ ಮಾರಾಕೋತಾನೆ, ಅಂದ್ರೆ 8% ಲಾಭ ಆಗುತ್ತೆ. ನೀವು ಯಾವ ಮೆಥಡಿಂದಾರ ಮಾಡಿ, ನೀವು ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 6ನೇ ಕ್ವಶನ್ಗೆ ಹೋಗೋಣ ಅಂತ. ನೆಕ್ಸ್ಟ್, ವಾಟ್ ಈಸ್ ದ ಸಿಂಗಲ್ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲೆಂಟ್ ಟು ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ ಇಷ್ಟು ಅಂತ ಹೇಳ್ಯಾರ. ನಾನು ಅವಾಗಲೇ ಹೇಳಿನಿ, 500 ರೂಪಾಯಿಗಿದ್ರೆ 500 ರೂಪಾಯಿ ಅಂತ ಆಮೇಲೆ ಬೇಕಾದ್ರೆ ಮಾಡಿರಿ. ನೀವೇನು ಮಾಡ್ಬೇಕಾಗುತ್ತೆ? ಡಿಸ್ಕೌಂಟ್ ಹೇಳಿರಿ. ಸೊ ಅದೇ ಫಾರ್ಮುಲಾ, x + y ± xy/100. ಆಲ್ರೆಡಿ ಡಿಸ್ಕೌಂಟ್ ಅದಾವೆ ಇಲ್ಲಿ. ಡಿಸ್ಕೌಂಟ್ ಅಂದರೆ ಎಷ್ಟು? -40 -50 ಮೈನಸ್ ಅದು ಪ್ಲಸ್ -40 -50 ಡಿವೈಡೆಡ್ ಬೈ 100 ಮಾಡಿರಿ. ಅವಾಗ ಏನಾಗುತ್ತೆ? -40 -90 ಆಗುತ್ತೆ. ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ. 40 × 50 ಡಿವೈಡೆಡ್ ಬೈ 100 ಮಾಡ್ಕೊರಿ.
5 ಒಂದ್ಲಿ 5 ಎರಡಲಿ 2 ಒಂದ್ಲಿ 2 20 -90 + 20 ಅಂದರೆ ಎಷ್ಟಾಗುತ್ತೆ -70% ಡಿಸ್ಕೌಂಟ್ ಆಗುತ್ತೆ. -70% ಡಿಸ್ಕೌಂಟ್ ಆಗುತ್ತೆ ಆನ್ಸರ್. ಈ 500 ರೂಪಾಯಿ ಅಂತ ನೀವು ಲೆಕ್ಕಕ್ಕೆ ಹಾಕ್ಬೇಡ್ರಿ. ನಮ್ಗೆ ಏನು ಬೇಕು ಬರೀ ಪರ್ಸಂಟೇಜ್ಗಳು ಲೆಕ್ಕ ಹಾಕಾಕತ್ತೀವಿ. ಇಲ್ಲಾಂದ್ರೆ ನೀವೇನು ಮಾಡ್ಬೇಕಾಗುತ್ತೆ, 100 ರೂಪಾಯಿ ಇತ್ತಪ್ಪ ನನ್ನ ಕಡೆ, 40 ರೂಪಾಯಿ ಡಿಸ್ಕೌಂಟ್ ಕೊಟ್ಟರೆ 60 ರೂಪಾಯಿಗೆ ಮಾರಾಕತ್ತೀನಿ ನಾನು, 100 ರೂಪಾಯಿ ಇತ್ತು ನನ್ನ ಕಡೆ, ತಪ್ಪಾತಿದ್ದು. ಇದು 60 ರೀ, 50 ಬಂದೀನಿ, 60 ಮಾಡ್ಕೊರಿ. ಇದು 60 ಆಕತ್ತದ. ಸೊ ಇದು ಎಷ್ಟು ಆಕತಿ, -100 ಆಕತಿ. ಇದು ಎಷ್ಟು ಆಕತ್ತವಾಗ 2400 ಡಿವೈಡೆಡ್ ಬೈ 100 ಆಕೈತಿ. ಇದು ಕ್ಯಾನ್ಸಲ್ ಆಗುತ್ತೆ. -100 + 24 ಆಗುತ್ತೆ. 24 ಅಂದರೆ ಎಷ್ಟಾಗುತ್ತೆ, 76% ಆಗುತ್ತೆ. ಇದು ಡಿಸ್ಕೌಂಟ್ ಆಗುತ್ತೆ, ಇದು ಮೈನಸ್ ಇದ್ರೆ. ಸೊ ಈ 100 ರೂಪಾಯಿ ಇತ್ತು, 40 ರೂಪಾಯಿಗೆ ಮಾರಾಕುತ್ತ ನಾವು, 40 ರೂಪಾಯಿಗೆ ಮಾರಾಕುತ್ತ ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. 24/100 ಇತ್ತು ಅಂದ್ರೆ 100 ರೂಪಾಯಿ ಇತ್ತು ನನ್ನ ಕಡೆ, 74 ರೂಪಾಯಿಗೆ ಮಾರಾಕುತ್ತ ನಾವು, ಅಂದರೆ ಎಷ್ಟು ಡಿಸ್ಕೌಂಟ್ ಆಗುತ್ತೆ, 76 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ನಮ್ಮ ಕಡೆ. ನೀವು ಯಾವುದೋ ಮೆಥಡ್ ಮಾಡಿರಿ ಆನ್ಸರ್ ಸೇಮ್ ಬರುತ್ತೆ. ಆನ್ಸರ್ 70% ಅಲ್ಲ 76% ಇರುತ್ತೆ. ನಾನು ಏನು ಮಾಡಿದ್ದೆ ಅವಾಗ 50% ತೊಗೊಂಡಿದ್ದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ ಅಂತ. A trader sells an article at 20% profit, 20% profit. If the selling price is increased by 10%, the cost price is increased by 20%, what is the new profit percentage ಅಂತ ಹೇಳ್ಯಾರ. A trader sells an article at 20% profit ಅಂದರೆ 100 ರೂಪಾಯಿ ತನ್ನ ಕಡೆ 120 ರೂಪಾಯಿಗೆ ಮಾರಾಕತ್ತಾನ. ಈಗೇನು ಮಾಡ್ಯಾರ, ಸೆಲ್ಲಿಂಗ್ ಪ್ರೈಸ್ನ ಇನ್ಕ್ರೀಸ್ ಮಾಡ್ಯಾರ. ಇದು ಸೆಲ್ಲಿಂಗ್ ಪ್ರೈಸ್, ಇದು ಕಾಸ್ಟ್ ಪ್ರೈಸ್, ಸಾರಿ ಇದು ಕಾಸ್ಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಇಸ್ ಇನ್ಕ್ರೀಸ್ ಬೈ 10%, 120 ರೂಪಾಯಿ ಇತ್ತು, 10% ಜಾಸ್ತಿ ಮಾಡ್ಯಾರ ಅವ್ರು, ಅಂದ್ರೆ 110 ಮಾಡ್ಯಾರ, ಡಿವೈಡೆಡ್ ಬೈ 100 ಮಾಡ್ರಿ. ಇದು 132 ರೂಪಾಯಿ ಮಾಡ್ಯಾರ ಇದನ್ನು. ಆ್ಯಂಡ್ ದ ಕಾಸ್ಟ್ ಪ್ರೈಸ್ ಇಸ್ ಇನ್ಕ್ರೀಸ್ ಬೈ 20%, ಕಾಸ್ಟ್ ಪ್ರೈಸ್ನು 20% ಜಾಸ್ತಿ ಮಾಡ್ಯಾರ, ಅಂದ್ರೆ 120 ಮಾಡ್ಯಾರ. 120 ಇತ್ತು, 132 ಆಗೈತೆ, ಅಂದ್ರೆ ಎಷ್ಟು ಲಾಭ ಆಯ್ತು, 12 ರೂಪಾಯಿ ಲಾಭ ಆಯ್ತು. ಎಷ್ಟರೊಳಗೆ ಕಾಸ್ಟ್ ಪ್ರೈಸ್ ತಳಗೆ ತೊಗೋಬೇಕು, 120 12 ರೂಪಾಯಿ ಲಾಭ ಆಗೈತೆ ನಮಗೆ. 100ಕ್ಕೆ ಎಷ್ಟು ಆಕತಿ, 12 10% ಲಾಭ ಆಕತಿ. 10% ಲಾಭ ಆಕತಿ. 2 ಕಡೆ ಕೊಟ್ಟಾನ, 2 ಆನ್ಸರ್. 10% ಲಾಭ ಆಕತಿ. ಅರ್ಥಲ್ಲ? ಇಲ್ಲಿ ಏನು ಮಾಡೋಣ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ನಾಗ ಇನ್ಕ್ರೀಸ್ ಮಾಡೋಣ, ಮತ್ತು ಇಲ್ಲಿ ಕಾಸ್ಟ್ ಪ್ರೈಸ್ನಾಗ ಇನ್ಕ್ರೀಸ್ ಮಾಡೋಣ. ಇಲ್ಲಿ ಏನಾಗುತ್ತೆ ನೋಡ್ಕೋಬೇಕು, ಅವರು ಪ್ರಾಫಿಟ್ ಕೊಟ್ಟರು ಡಿಸ್ಕೌಂಟ್ ಕೊಟ್ಟರು ಅನ್ನೋ ಬದಲಿ ಆ ಮೆಥಡ್ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಜಾಸ್ತಿ ಮಾಡೋಣ, ಸೆಲ್ಲಿಂಗ್ ಪ್ರೈಸ್ನ ನೋಡ್ಕೋಬೇಕಾಗುತ್ತೆ ನಾವು. ಎಲ್ಲಿ ಏನು ಜಾಸ್ತಿ ಮಾಡ್ರೆ ಕ್ವಶನ್ ಓದ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ ನಾವು. 8ನೇ ಕ್ವಶನ್ ಹೋಗೋಣಂತ. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ ಈಸ್ ಈಕ್ವಲ್ ಟು 40 ಆರ್ಟಿಕಲ್ಸ್ ಅಂತ ಹೇಳ್ಯಾರ, ಅಂದರೆ 50 ವಸ್ತುಗಳ ಮಾರಾಟ ಬೆಲೆಯು 40 ವಸ್ತುಗಳ ಕೊಳ್ಳುವ ಬೆಲೆಗೆ ಸಮನಾಗಿದ್ದರೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಏನಂತ ಕೇಳ್ಯಾರ. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 50 ಆರ್ಟಿಕಲ್ ಈಸ್ ಈಕ್ವಲ್ ಟು, ಅಂದ್ರೆ 50 ಸೆಲ್ಲಿಂಗ್ ಪ್ರೈಸ್ ಆಫ್ 50 ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ 40 ಆರ್ಟಿಕಲ್ಸ್. ಕರೆಕ್ಟಾ? ಅವ್ರೇನು ಹೇಳ್ಯಾರ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಈಸ್ ಈಕ್ವಲ್ ಟು ಅಂತ ಹೇಳ್ಯಾರ. 50 ಸೆಲ್ಲಿಂಗ್ ಪ್ರೈಸ್ ಮತ್ತು 40 ಕಾಸ್ಟ್ ಪ್ರೈಸ್ ಸೇಮ್ ಅಂತ ಹೇಳ್ಯಾರ ಅವರು. ಅವಾಗ ಏನಾಗತ್ತಿದೆ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 50/40 ಅಂತ ಬರುತ್ತೆ. ಅಥವಾ ಹಿಂಗೂ ಬರ್ಕೋಬೋದು, ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 40/50 ಅಂತ ಬರ್ಕೋಬೋದು. ಸೆಲ್ಲಿಂಗ್ ಪ್ರೈಸ್ನ ಇಲ್ಲಿ ಇಟ್ಕೊಂಡು ಕಾಸ್ಟ್ ಪ್ರೈಸ್ ತೊಗೊಂಬರಿ, ಈಚೆ ಕಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, 50 ರೂಪಾಯಿ ಇತ್ತು, 40 ರೂಪಾಯಿ ಮಾರಿದೆ ನನ್ನ ಕಡೆ 50 ರೂಪಾಯಿ ಇತ್ತು, 40 ರೂಪಾಯಿದಾಗ ಮಾರಿದೆ. ನಮ್ಗೆ ಎಷ್ಟು ಲಾಸ್ ಆಯ್ತು, 10 ರೂಪಾಯಿ ಲಾಸ್ ಆಯ್ತು. ಎಷ್ಟರೊಳಗೆ, 50 ರೂಪಾಯಿದಾಗ. ಹಂಗಿದ್ರೆ 100ಕ್ಕೆ ಎಷ್ಟು ಲಾಸ್ ಆಯ್ತು, 51 52 20% ಲಾಸ್ ಆಯ್ತು ನನಗೆ. 20% ಲಾಸ್ ಆಯ್ತು ನನಗೆ. ಅದೇ ಆನ್ಸರ್ ಆಗಿರ್ತದೆ, 20% ಲಾಸ್ ಆಯ್ತು. ನೆಕ್ಸ್ಟ್ 9ನೇ ಕ್ವಶನ್. ಈ ಕ್ವಶನ್ ಅರ್ಥ ಆಗ್ತಲ್ಲ ನಿಮ್ಗೆ? 50 ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಈಕ್ವಲ್ ಅದಾವೆ. ನಾ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಬರ್ಕೊಂಡೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 40 ರೂಪಾಯಿ, ಕಾಸ್ಟ್ ಪ್ರೈಸ್ ಅಂದ್ರೆ 50 ರೂಪಾಯಿ. 50 ರೂಪಾಯಿ ಇತ್ತು, 40 ರೂಪಾಯಿದಂಗೆ ಮಾರಿದೆ ನನ್ನ ಕಡೆ. 10 ರೂಪಾಯಿ ಲಾಸ್ ಆಗ್ತದೆ, 10% ಲಾಸ್ ಆಯ್ತು 50 ರೂಪಾಯಿದಂಗೆ. ಹಂಗಿದ್ರೆ 100ಕ್ಕೆ ಎಷ್ಟು ಆಕತಿ ಅಂತ ನೋಡಿದೆ ನಾನು. 51 52 51 52 2 10 20% ಲಾಸ್ ಆಗುತ್ತೆ ನನಗೆ. ಮುಂದಿನ ಕ್ವಶನ್ 9ನೇ ಕ್ವಶನ್. ದ ಲಾಸ್ ಇನ್ಕರ್ಡ್ ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಫಾರ್ ₹800 ಈಸ್ ಈಕ್ವಲ್ ಟು ದ ಪ್ರಾಫಿಟ್ ಗೇನ್ ಬೈ ಸೆಲ್ಲಿಂಗ್ ಇಟ್ ಫಾರ್ 1200 ಅಂತ ಹೇಳ್ಯಾರ. ಇದನ್ನು ನಂಬರ್ ಆಫ್ ವೇಸ್ ಒಳಗೆ ಮಾಡ್ಬೋದು. ನಾನು ಈಸಿ ಮೆಥಡ್ನ ಹೇಳ್ಕೊಟ್ಬಿಡ್ತೀನಿ. ಅಂದರೆ ಅವ್ರೇನು ಹೇಳಕೋತಾರ, ಈಕ್ವಲ್ ಟು ಸೈನ್. ಈಗ ಯಾವುದೋ ಒಂದು 100 ರೂಪಾಯಿಗೆ ತೊಗೊಂಡಿನಿ ಅನ್ಕೋರಿ, 100 ರೂಪಾಯಿಗೆ ತೊಗೊಂಡು ನಾನು 80 ರೂಪಾಯಿದಾಗ ಮಾರಿ ಅಥವಾ 120 ರೂಪಾಯಿದಾಗ ಮಾರಿದ್ರೆ ನನಗೆ ಇಲ್ಲೇನು ಲಾಸ್ ಆಗುತ್ತಲ್ಲ, ಅಷ್ಟು ಲಾಭ ಆಗುತ್ತೆ.
ಒಂದು ವಸ್ತುವನ್ನು 100 ರೂಪಾಯಿಗೆ ತೊಗೊಂಡು 80 ರೂಪಾಯಿದಾಗ ಮಾರಿದ್ರು ಅಥವಾ 100 ರೂಪಾಯಿಗೆ ತೊಗೊಂಡು 120 ರೂಪಾಯಿಗೆ ಮಾರಿದ್ರು ಈ ಲಾಸ್ ಮತ್ತು ಲಾಭ ಎರಡೂ ಒಂದೇ ಇರ್ತಾವೆ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅರ್ಥ ಆಯ್ತಲ್ಲ ನಿಮ್ಗೆ? ನೀವು ಯಾವುದೋ ಒಂದು ವಸ್ತು ತಗೋರಿ, ನೀವು ಅದನ್ನು ಎಷ್ಟು ಪರ್ಸೆಂಟ್ದಾಗ ಕಮ್ಮಿ ಮಾಡ್ತೀವಲ್ಲ ಅಷ್ಟು ರೂಪಾಯಿ ಜಾಸ್ತಿ ಮಾಡಿದೆ ಅಂದ್ರೆ ಲಾಭ ಮತ್ತು ನಷ್ಟರ ಬೆಲೆ ಎರಡೂ ಸೇಮ್ ಇರ್ತದೆ ಅಂತ ಹೇಳ್ಯಾರ. ಸೊ ನಮಗೇನು ಹೇಳ್ಯಾರ, ಲಾಸ್ ಇನ್ಕರ್ಡ್ ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಫಾರ್ 800. ಲಾಸ್ ಅಂದ್ರೆ ಏನು? ನಮಗೆ ಲಾಸ್ ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಜಾಸ್ತಿ ಐತಿ ಸೆಲ್ಲಿಂಗ್ ಪ್ರೈಸ್ಗಿಂತ ಅಂತೇಳಿ, ಹೌದಾ? ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಐತಿ ಕಾಸ್ಟ್ ಪ್ರೈಸ್ಗಿಂತ, ಕರೆಕ್ಟಾ? ಇಲ್ಲಿ ಏನು ಹೇಳ್ಯಾರ, ಇವು ಎರಡೂ ಈಕ್ವಲ್ ಅಂತ ಹೇಳ್ತಾರೆ ಅವರು. ನಮಗೇನೈತಿ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ನಮಗೆ, ಆದರೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟರವ್ರು ಲಾಸ್ ಆಗಾಕತ್ತದ ಅಂತ ಹೇಳ್ಯಾರ ಅವ್ರು. ಸೊ ಲಾಸ್ ಎಷ್ಟೈತೆ ನಮಗೆ? CP ಮೈನಸ್ 800 ಈಸ್ ಈಕ್ವಲ್ ಟು ಪ್ರಾಫಿಟ್ ಗೇನ್ಡ್. ಇವೆರಡೂ ಈಕ್ವಲ್ ಅಂತ ಹೇಳ್ಯಾರ ಅವರು. ಯಾಕಂದ್ರೆ ಅಷ್ಟೇ ಲಾಭ ಆಕತ್ತೆ ಅಷ್ಟೇ ನಷ್ಟ ಆಗತ್ತೆ ನಮಗೆ ಎರಡು ಮಾರಿದಾಗ ಅಂತೇಳಿ. 1200 ರೂಪಾಯಿ ಲಾಭ ಆಕತ್ತೆ ನಮಗೆ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಇವನ್ನೆರಡು ಕೂಡಿಸ್ರು, ಇವನ್ನೆರಡು ಮಾಡಿದಾಗ CP ಈಚ್ ಕಡೆ ಬರುತ್ತೆ, 800 ಆಚೆ ಕಡೆ ಹೋಗುತ್ತೆ. 2CP ಈಸ್ ಈಕ್ವಲ್ ಟು 2000 ರೂಪೀಸ್ ಅಂತ ಬರುತ್ತೆ. ಸೊ CP ಎಷ್ಟಾಕೈತಿ? 2000 ಡಿವೈಡೆಡ್ ಬೈ 2 ಆಗುತ್ತೆ, 1000 ರೂಪಾಯಿ ಬರುತ್ತೆ. ಇದನ್ನು ನೀವೇನು ಮಾಡ್ಬೇಕಾಗಿತ್ತು ಡೈರೆಕ್ಟ್ ಅಂದ್ರೆ ಏನು ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರೆ ಅಷ್ಟೇ ಈಕ್ವಲ್ ಆಗಿದ್ರೆ ಎಷ್ಟು ನಷ್ಟ ಹಾಕಿತ್ತು ಅಂತ ಕೊಟ್ಟಿದ್ರೆ ಡೈರೆಕ್ಟಾಗಿ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕಾಗುತ್ತೆ. ಅದನ್ನು ಇಲ್ಲಿ ಮಾಡಿರ್ತೀವಿ. ಸೊ ಆನ್ಸರ್ ಎಷ್ಟಾಕೈತಿ? 1000 ರೂಪಾಯಿ ಆಕೈತಿ. ಇಲ್ಲ ಅಂತಂದ್ರೆ ನೀವು ಮ್ಯಾನ್ಯಲಿ ಮಾಡ್ಬೋದು. 800 ರೂಪಾಯಿಗೆ ಮಾರಾಟ ಮಾಡಿದ್ರು 1200 ರೂಪಾಯಿಗೆ ಮಾರಾಟ ಮಾಡಿದ್ರು ಸಿಮಿಲರಾಗಿ ಲಾಭ ನಷ್ಟ ಆಗತ್ತಂದ್ರೆ 1000 ರೂಪಾಯಿಗೆ ಇದ್ರೆ ಅದು 1000 ರೂಪಾಯಿಗೆ ಇದ್ದರೆ 200 ರೂಪಾಯಿ ನಷ್ಟ ಆಗುತ್ತೆ, 200 ರೂಪಾಯಿ ಲಾಭ ಆಗುತ್ತೆ. ಸೊ 200 ರೂಪಾಯಿ ಸೇಮ್ ಇರ್ತವೆ. ಹಿಂಗೆ ಕೊಟ್ಟರು ಪ್ರಾಬ್ಲಮ್. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. 10ನೇ ಕ್ವಶನ್ ಏನು ಹೇಳುತ್ತೆ? ಅ ಶಾಪ್ ಕೀಪರ್ ಸೆಲ್ಸ್ ಇಸ್ ಗೂಡ್ಸ್ at 10% ಪ್ರಾಫಿಟ್ ಆನ್ ದ ಕಾಸ್ಟ್ ಪ್ರೈಸ್ ಬಟ್ ಯೂಸಸ್ 20% ಲೆಸ್ ವೇಟ್ ದ್ಯಾನ್ ದ ಆ್ಯಕ್ಚುಯಲ್ ವೇಟ್ ಅಂತ ಹೇಳ್ಯಾರ. ವಾಟ್ ಈಸ್ ಇಸ್ ಟೋಟಲ್ ಪ್ರಾಫಿಟ್ ಪರ್ಸಂಟೇಜ್ ಅಂತ ಹೇಳ್ಯಾರ. ನೋಡಿರಿ, ಆ ಶಾಪ್ ಕೀಪರ್ ಏನು ಮಾಡ್ತಾನೆ, ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, 100 ರೂಪಾಯಿ ಇತ್ತು 110 ರೂಪಾಯಿಗೆ ಮಾರ್ತಾನೆ. ಅಂದರೆ ಒಂದು 0 ಹೋದ್ರೂ 10 ರೂಪಾಯಿ ಇತ್ತು 11 ರೂಪಾಯಿಗೆ ಮಾರ್ತಾನೆ ಅನ್ಕೊಳ್ಳಿ. ಆನ್ ದ ಕಾಸ್ಟ್ ಪ್ರೈಸ್ ಬಟ್ ಯೂಸಸ್ 20% ಲೆಸ್ ವೇಟ್ ಅಂತ ಹೇಳ. ನಾವು 20% ಲೆಸ್ ವೇಟ್ ಅಂದ್ರೆ ನಮಗೇನು ಹೇಳತ್ತನವ, ನಿಮಗೆ 100 ವೇಟ್ ಕೊಟ್ಟಿನ ಅಂತ ಹೇಳ್ತಾನವ. ನಿಮ್ಮ ಕಡೆ 100 ವೇಟ್ ಐತದ, 100 ವೇಟದ ಬೆಲೆ ಹಾಕ್ತಾನವ. ಆದರೆ ನಾವು ಕೊಡೋದು ಎಷ್ಟು? 800. 20% ಲೆಸ್ ಅಂದರೆ 800. 1 kg ಅಂತ ಅಂದ್ಕೊಳ್ಳು ನಾವು. 1 kg ಅಂದ್ರೆ ನಿಮ್ಗೆ 100 ರೂಪಾಯಿದಂಗೆ ಹಾಕಿನ ಅಂತ ಹೇಳ್ತಾನೆ. ಅವ್ನಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 100 ರೂಪಾಯಿ 1000 ರೂಪಾಯಿ. ಆದರೆ ನಾವು ಹಾಕಿದ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಅವ್ಗೆ 800 ರೂಪಾಯಿದಂಗೆ ಹಾಕಿರ್ತಾನಿಲ್ಲ. ಅವ್ನಿಗೆ ಬೀಳೋದು ಎಷ್ಟು ಖರ್ಚು? 800 ರೂಪಾಯಿ. ಇದು ಅವ್ನ ಖರ್ಚಿದೆ. ಇಲ್ಲಿ ಅವ್ನ ಕಾಸ್ಟ್ ಪ್ರೈಸ್ ಐತಿ, ಇಲ್ಲಿ ಅವ್ನ ಸೆಲ್ಲಿಂಗ್ ಪ್ರೈಸ್ ಐತಿ. ಅವೇನು ಮಾಡಿದ 10 ರೂಪಾಯಿಗೆ ತೊಗೊಂಡು 11 ರೂಪಾಯಿಗೆ ಮಾರಿದ. ಇಲ್ಲಿ ಏನು ಮಾಡಾಕ್ತಾನವ? 20% ಲೆಸ್ ವೇಟ್ ಯೂಸ್ ಮಾಡತ್ತಾನೆ. 20% ಲೆಸ್ ವೇಟ್ ಅಂದ್ರೆ ಅವ್ನಿಗೆ ಬೀಳೋದು 800ದಂಗೆ ಬೀಳ್ತದೆ ಕಾಸ್ಟ್ ಪ್ರೈಸ್. ಸೊ 800 ಅವ್ನಿಗೆ ಬೀಳೋದಾದ್ರೆ ಅವ್ನು ನಮಗೇನು ಹೇಳ್ತಾನೆ? ಸೆಲ್ಲಿಂಗ್ ಪ್ರೈಸ್ 1000 ಹೇಳಾಕತ್ತಾನೆ. ಸೊ ಇದೆಷ್ಟು ಆಕೈತಿ? ಇವೆರಡು 0 ಹಾಕವು, 2 4 2 5 ಅಂದ್ರೆ ಅವೇನು 4 ರೂಪಾಯಿ ಇದ್ದಿದ್ದನ್ನು 5 ರೂಪಾಯಿಗೆ ಮಾರಾಕತ್ತಾನೆ. ಕರೆಕ್ಟ್ನಾ? ಇದನ್ನು ನಾವು ಹೆಂಗೆ ಮಾಡ್ಬೋದು? ಸಕ್ಸಸ್ಸು ಮಾಡ್ಬೋದು. 10 ರೂಪಾಯಿ ಇತ್ತು 11 ರೂಪಾಯಿಗೆ ಮಾರಾಕತ್ತಾನೆ ಇಂಟು 4 ರೂಪಾಯಿ ಇದ್ದಿದ್ದು 5 ರೂಪಾಯಿಗೆ ಮಾರಾಕತ್ತಾನೆ. 5 1 5 2 11/8. 8 ಇದ್ದಿದ್ದನ್ನು 11 ರೂಪಾಯಿದಾಗ ಮಾರಾಕತ್ತಾನ. ಅಂದ್ರೆ 3 ರೂಪಾಯಿ ಲಾಭ ತೊಗೊಳಕತ್ತಾನ. ಡಿವೈಡೆಡ್ ಬೈ 8 ಟು 100ಕ್ಕೆ ಎಷ್ಟಾಗುತ್ತೆ? 8 1 8 12.5 ಅದು 37.5 ಆನ್ಸರ್ ಆಗಿರ್ತೈತಿ. 37.5 ಆನ್ಸರ್ ಆಗಿರ್ತೈತಿ. ಅರ್ಥ ಆಯ್ತಲ್ಲ ನಿಮ್ಗೆ? ಇವೆಲ್ಲ ಈಸಿ ಪ್ರಾಬ್ಲಮ್. ಕಾನ್ಸೆಪ್ಟ್ ವೈಸ್ ಮಾಡ್ಬೇಕು. ನಾವೇನು ಈ ಫಾರ್ಮುಲಾ ಅಂತ ಹೋಗ್ತೀವಲ್ಲ ಅವಾಗ ಕಾನ್ಸೆಪ್ಟ್ ಮರ್ತು ಬಿಡ್ತೀವಿ. ಅಲ್ಲಿ ಎಕ್ಸಾಮ್ ಹಾಲ್ನಾಗ ಕುಂತಾಗ ಏನಾಗುತ್ತೆ ಅಂತ ಬರೀ ಫಾರ್ಮುಲಾ ನೆನ್ಪು ಮಾಡ್ಕೊಳ್ದ್ರಾಗ ಟೈಮ್ ಹೋಗಿಬಿಡ್ತೈತಿ. ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿದ್ವಿ ಅಂದ್ರೆ ಈಸಿಯಾಗಿ ನಾವು ಕಾನ್ಸೆಪ್ಟ್ ವೈಸ್ ಮಾಡಿಬಿಡ್ಬೋದು. ನೆಕ್ಸ್ಟ್ 11ನೇ ಕ್ವಶನ್. ದ ಲಾಸ್ ಇನ್ಕರ್ಡ್ ಬೈ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಫಾರ್ 1100 ಈಸ್ ಈಕ್ವಲ್ ಟು ದ ಪ್ರಾಫಿಟ್ ಗೇನ್ ಬೈ ಸೆಲ್ಲಿಂಗ್ ಇಟ್ ಫಾರ್ 1600. ಈ ಪ್ರಾಬ್ಲಮ್ನ ನೀವು ಪಾಸ್ ಮಾಡಿರಿ, ಸಾಲ್ವ್ ಮಾಡ್ಕೊರಿ ಮೊದಲು, ಆಮೇಲೆ ನಂಗೆ ಕಮೆಂಟ್ ಮಾಡಿರಿ. ಸೊ ಇದು ನಾವು ಆವಾಗಲೇ ಹೇಳ್ಬಿಟ್ಟಿದ್ದೆ. ಇವಾಗ ಏನು ಹೇಳಂದ್ರೆ ಲಾಸ್ ಹೇಳ್ಯಾರ. ಸೊ ಲಾಸ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅಂತ ಅವ್ರು ಆಲ್ರೆಡಿ ಕೊಟ್ಬಿಟ್ರೆ ಲಾಸ್ ಎಷ್ಟಾಗತ್ತೈತಿ ಅಷ್ಟು ಲಾಭನೂ ಆಗತ್ತೈತಿ. ಸೊ ಲಾಸ್ ಅಂದರೆ ಕಾಸ್ಟ್ ಪ್ರೈಸ್ ಮೈನಸ್ 1100 ಈಸ್ ಈಕ್ವಲ್ ಟು 1600 ಮೈನಸ್ ಕಾಸ್ಟ್ ಪ್ರೈಸ್. ಇನ್ನು ಎರಡು ಆ್ಯಡ್ ಮಾಡಿದಾಗ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 2700 ಡಿವೈಡೆಡ್ ಬೈ 2 ಬರುತ್ತೆ. CP ಈಸ್ ಈಕ್ವಲ್ ಟು 1450 ಬರುತ್ತೆ. 1450 ಬರುತ್ತೆ. ಬಟ್ ಇಲ್ಲಿ ಏನು ಹೇಳ್ಯಾರ ಅವರು?
ಇಲ್ಲಿ ಏನು ಹೇಳ್ಯಾರ, ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಟು ಗೇನ್ 20% ಪ್ರಾಫಿಟ್ ಅಂತ ಹೇಳ್ಯಾರ. ಕಾಸ್ಟ್ ಪ್ರೈಸ್ ಏನು 1450 ರೂಪಾಯಿ, ಆದ್ರೆ ನಮ್ಗೆ ಏನು ಕೇಳ್ಯಾರ 20% ಲಾಭ ಆದರೆ ಎಷ್ಟು ಪ್ರೈಸಿಗೆ ಮಾರ್ತಾನೋ ಅಂತೇಳಿ. ಸೊ ಅದೆಷ್ಟಾಗುತ್ತೆ, 1450 ಇಂಟು 20% ಅಂದ್ರೆ 120 ಡಿವೈಡೆಡ್ ಬೈ 100. ಇನ್ನು ಕ್ಯಾನ್ಸಲ್ ಮಾಡಿರಿ, ಇಷ್ಟಾಗಿ 12 ಒಂದಲೇ 12, ಇಲ್ಲಿ 60 ಆಗುತ್ತೆ, 12 4 48, 54 ಆಗುತ್ತೆ, 12 ಒಂದಲೇ 12, 1740 ಬರ್ತೈತಿ. ಆನ್ಸರ್ ಎಷ್ಟಾಗುತ್ತೆ, 1740 ಬರುತ್ತೆ. ಇದ್ರಾಗ ಯಾವ ಆಪ್ಷನ್ನಾಗೂ ಇಲ್ಲ, ಆನ್ಸರ್ 1740 ಇದೆ. ಇಲ್ಲಿ 1740 ಬರ್ಕೊಂಬಿಡ್ರಿ, ಆನ್ಸರ್ 1740 ಆಗಿರುತ್ತೆ. ಆನ್ಸರ್ 1740, ಯಾಕಂದ್ರೆ ಅವರು 1450 120% ಕೇಳ್ಯಾರ. ಸೊ ಆನ್ಸರ್ 1740 ಆಗುತ್ತೆ. ನೆಕ್ಸ್ಟ್ ಕ್ವಶನ್, 12ನೇ ಕ್ವಶನ್ ನೋಡೋದಾದ್ರೆ, a trader sells an article at 15% profit. If he had bought it at 20% less and sold it for ₹10 less, he would have gained 30% profit. What is the cost price of an article ಅಂತ ಹೇಳಿ. ಇದು ಆ್ಯಕ್ಚುಲಿ ಹೇಳಿದರೆ ಡಿಫಿಕಲ್ಟ್ ಕ್ವಶನ್, ಬಟ್ ಇದು ಏನಾಗುತ್ತೆ ನೋಡ್ರಿ. ಅವೇನು ಮಾಡತ್ತಾನೆ ನೋಡ್ರಿ. ಈಗ ಅ ಟ್ರೇಡರ್ ಸೆಲ್ಸ್ ಆನ್ ಆರ್ಟಿಕಲ್ ಆ್ಯಟ್ 15% ಪ್ರಾಫಿಟ್ ಅಂದ್ರೆ 100 ರೂಪಾಯಿ ಇತ್ತು, 115 ರೂಪಾಯಿಗೆ ಸೆಲ್ ಮಾಡಾಕತ್ತ ನಾವು, ಕರೆಕ್ಟಾ? ಇಫ್ ಯು ಹ್ಯಾಡ್ ಬಾಟ್ ಇಟ್ ಆ್ಯಟ್ 20% ಲೆಸ್ ಅಂದ್ರೆ 20% ಲೆಸ್ಸಿಗೆ ತೊಗೊಂಡಿದ್ನಂದ್ರೆ ಅವ, ಅಂದ್ರೆ 80ಕ್ಕೆ ತೊಗೊಂಡಿದ್ನಂದ್ರೆ ಅವ, ಹಿ ಆ್ಯಂಡ್ ಸೋಲ್ಡ್ ಇಟ್ ಫಾರ್ ₹10 ಲೆಸ್ ಅಂದ್ರೆ 115. ಇದನ್ನ ಏನು ಮಾಡೋಣ, ಎಕ್ಸ್ ಅಂದ್ಕೊಂಬಿಡೋಣ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಎಕ್ಸ್ ಮೈನಸ್ 10 ರೂಪೀಸಿಗೆ ಕಮ್ಮಿ ಮಾಡಿದ್ರೆ ಹಿ ವುಡ್ ಹ್ಯಾವ್ ಗೇನ್ 30% ಪ್ರಾಫಿಟ್. ಅವ 30% ಪ್ರಾಫಿಟ್ ಗೇನ್ ಮಾಡ್ತಿದ್ದವ, ಹಿ ವುಡ್ ಹ್ಯಾವ್ ಗೇನ್ 30% ಪ್ರಾಫಿಟ್. ಹಂಗಿದ್ರೆ ಏನು ಕೇಳ್ಯಾರ ಅವರು, ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಅಂತ ಕೇಳ್ಯಾರ. ಅರ್ಥ ಆಗ್ತಲ್ಲ ನಿಮ್ಮ ಕ್ವಶನ್? ಹಿ ವುಡ್ ಹ್ಯಾವ್ ಗೇನ್ 30% ಪ್ರಾಫಿಟ್ ಅಂತ ಹೇಳ್ಯಾರ ಅವರು. 30% ಪ್ರಾಫಿಟ್ ಅಂತ ಗಳಿಸ್ತಿದ್ದು ಅಂತ ಹೇಳ್ಯಾರ ಅವರು. %30 ಪ್ರಾಫಿಟ್ ಅಂದ್ರೆ ಕಾಸ್ಟ್ ಪ್ರೈಸ್ 80x ಐತಿ. ಇದ್ರದ್ದು 30% ಅಂದರೆ ಎಷ್ಟಾಗತ್ತೆ, 80x ಇಂಟು 30 ಡಿವೈಡೆಡ್ ಬೈ 100 ಅಂದ್ರೆ 24x ಆಗುತ್ತೆ. 24x ಲಾಭ ಪಡಿತಿದ್ದವ. ಅಂದ್ರೆ 80 ಇತ್ತು, 24x ಕೂಡಿಸಿದ್ರೆ 104x ರೂಪಾಯಿ ಇಷ್ಟು ಲಾಭ ಪಡಿತಿದ್ದವ. ಲಾಭ ಪಡಿದೇನು ಇದ್ರ ಸಮಯ ಇದ್ದಂಗೆ ಅದು, ಯಾಕಂದ್ರೆ 115 ರೂಪಾಯಿ ಲಾಭ ಆಕಿತ್ತು, ಅದ್ರಾಗ 10 ರೂಪಾಯಿ ಕಮ್ಮಿ ಮಾಡ್ಯಾನವ. ಸೊ 104x ಇಸ್ ಈಕ್ವಲ್ ಟು 115x ಮೈನಸ್ 10 ಆಕಿತ್ತು. ಅವಾಗ ಏನು ಆಕಿತ್ತು, ಈ 10 ಈಚೆ ಕಡೆ ತಗೋರಿ ಇಸ್ ಈಕ್ವಲ್ ಟು 11x ಆಕಿತ್ತು. ಸೊ x ಇಸ್ ಈಕ್ವಲ್ ಟು 10/11 ಆಕಿತ್ತು. ಕರೆಕ್ಟ್ ಆಯ್ತಲ್ಲ? x ಇಸ್ ಈಕ್ವಲ್ ಟು 10/11 ಆಕಿತ್ತು. ನಮಗೆ ಏನು ಕೇಳ್ಯಾರ, ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಅಂತ ಕೇಳ್ಯಾರ. ಕಾಸ್ಟ್ ಪ್ರೈಸ್ ಅಂದರೆ ಎಷ್ಟೈತಿ, 100x ಐತಿ. 100 ಇಂಟು 10 ಡಿವೈಡೆಡ್ ಬೈ 11 ಮಾಡಿರಿ ಈಸ್ ಈಕ್ವಲ್ ಟು 9 11 ಒಂದಲೇ 11 9 99 ಪಾಯಿಂಟ್ ಇಡ್ರಿ, 0 ಹಾಕ್ರಿ, ಅಂದರೆ 90.90 ಬರ್ತೈತೆ ಆನ್ಸರ್. ಆನ್ಸರ್ 90.90 ಬರ್ತೈತಿ. ಇದ್ರಾಗ ಯಾವ ಆನ್ಸರ್ನೂ ಇಲ್ಲ, ಇದು ಆನ್ಸರ್ ಅಲ್ವೇ ಅಲ್ಲ. ಆನ್ಸರ್ 90.09 ಬರ್ತೈತಿ. ಅರ್ಥವಲ್ಲ ನಿಮಗೆ? ಅವ್ರೇನು ಹೇಳಿದ್ರು, ಮೊದಲಿಗೆ ಅವ 100 ರೂಪಾಯಿಗೆ ತೊಗೊಂಡಿದ್ದ ಅನ್ಕೋರಿ, ಇಲ್ಲಿ ಬರೀತೀನಿ ನೋಡ್ರಿ, 100x ಅನ್ಕೊಳ್ಳೋಣ, ಕನ್ಫ್ಯೂಸ್ ಆಗಬಾರ್ದು, ಯಾಕಂದ್ರೆ ಅಲ್ಲಿ ರುಪೀಸ್ ಕೊಟ್ರೆ. ನೆಕ್ಸ್ಟ್ ಅವೇನು ಮಾಡ್ತಿದ್ದ, 115 ರೂಪಾಯಿ ಲಾಭ ಪಡಿತಿದ್ದ. ಈಗೇನು ಮಾಡ್ಯಾರ, 20% ಕಡಿಮೆ ಮಾಡ್ಯಾರ, ಅಂದ್ರೆ 80x ಮಾಡ್ಯಾರ. ಅವಂಗೇನು ಮಾಡ್ಯಾರ, 115 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡ್ಯಾರ. 10 ಕಡಿಮೆ ಬೆಲೆಗೆ ಮಾರಿದ್ದರೆ 30% ಲಾಭ ಗಳಿಸುತ್ತಿದ್ದ. 30% ಲಾಭ ಅಂದರೆ ಎಷ್ಟಾಗ್ತಿದೆ, 104x ಆಗುತ್ತಿಲ್ಲ. ಸೊ 104xಗೆ 30% ಅಂದ್ರೆ 115.x ಮೈನಸ್ 10 ಇವೆರಡು ಈಕ್ವಲ್ ಆಕ್ಕವು ಅಂದಾಗ ಎಷ್ಟು ಅಂತ ಕಂಡುಹಿಡಬೇಕು. ನೆಕ್ಸ್ಟ್ 13ನೇ ಕ್ವಶನ್ ಹೋಗೋಣ. ನಿಮಗೆಲ್ಲ ಅರ್ಥ ಆಗೈತೆ ಅನ್ಕೊತೀನಿ. 13ನೇ ಕ್ವಶನ್, ದ ಪ್ರಾಫಿಟ್ ಗೇನ್ಡ್ ಬೈ ಸೆಲ್ಲಿಂಗ್ ಇನ್ ಆರ್ಟಿಕಲ್ ಫಾರ್ 1800 ಈಸ್ ಟ್ವೈಸ್ ದ ಲಾಸ್ ಇನ್ಕರ್ಡ್ ಬೈ ದ ಸೆಲ್ಲಿಂಗ್ ಇಟ್ ಫಾರ್ ₹1200. ಅಂದರೆ ಪ್ರಾಫಿಟ್ ಗೇನ್ಡ್, ಪ್ರಾಫಿಟ್ ಈಸ್ ಈಕ್ವಲ್ ಟು ಟ್ವೈಸ್ ದ ಲಾಸ್ ಅಂತ ಹೇಳೋರು. ಅಷ್ಟೇ ಬರ್ಕೊಂಡು. ಪ್ರಾಫಿಟ್ ಅಂದ್ರೇನು, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಐತಿ ಮೈನಸ್ ಕಾಸ್ಟ್ ಪ್ರೈಸ್ಗಿಂತ ಈಸ್ ಈಕ್ವಲ್ ಟು ಲಾಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಜಾಸ್ತಿ ಐತಿ ಮೈನಸ್ ಸೆಲ್ಲಿಂಗ್ ಪ್ರೈಸ್ಗಿಂತ.
ಸೆಲ್ಲಿಂಗ್ ಇನ್ ಆರ್ಟಿಕಲ್ ಫಾರ್ 1800 ಅಂದರೆ 1800 ಮೈನಸ್ ಸಿ ಪಿ ಈಸ್ ಈಕ್ವಲ್ ಟು ಟ್ವೈಸ್ ಸಿ ಪಿ ಮೈನಸ್ 1200. ಇದನ್ನು ಮಾಡಿದಾಗ ಎಷ್ಟಾಗುತ್ತೆ? 1800 ಮೈನಸ್ ಸಿ ಪಿ ಈಸ್ ಈಕ್ವಲ್ ಟು 2 ಸಿ ಪಿ ಮೈನಸ್ 2400 ಆಗುತ್ತೆ. ಇದನ್ನ ಹೆಚ್ಚು ಕಡೆ ತೊಗೊಂಡಾಗ 4200 ಈಸ್ ಈಕ್ವಲ್ ಟು 3 ಸಿ ಪಿ ಅಂತ ಆಗುತ್ತೆ. ಸಿ ಪಿ ಈಸ್ ಈಕ್ವಲ್ ಟು 1400 ಆಗುತ್ತೆ. ಆನ್ಸರ್ 1400 ರೂಪಾಯಿ ಬರುತ್ತೆ. ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಅಂತ ಕೇಳ್ಯಾರ. 1400 ರೂಪಾಯಿ ಆನ್ಸರ್ ಬಂದು. ಇದು ಶಾರ್ಟ್ಕಟ್ ಮೆಥಡ್ಸ್ ಅಥವಾ ಈಸಿ ಮೆಥಡ್, ಕಾನ್ಸೆಪ್ಟ್ ಮೆಥಡ್ ಇವೆಲ್ಲ. ನಾನು ಯಾವುದೂ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಫಾರ್ಮುಲಾ ಯೂಸ್ ಮಾಡ್ಕೊತ ಹೋದರೆ ಲಾಂಗ್ ಆಗಿಬಿಡ್ತು, ಇಟ್ ಟೇಕ್ಸ್ ಟೈಮ್. 14ನೇ ಕ್ವಶನ್ ನೋಡೋದಂದ್ರೆ, ವಾಟ್ ಈಸ್ ದ ಸಿಂಗಲ್ ಈಕ್ವಿವೆಲೆಂಟ್ ಡಿಸ್ಕೌಂಟ್ ಆಫ್ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್? ಇದು ಈಸಿ. 2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟರೆ ಸಿಂಗಲ್ ಡಿಸ್ಕೌಂಟ್ ಎಷ್ಟು ಅಂತ ಕೇಳ್ಯಾರ. ಡಿಸ್ಕೌಂಟ್ ಈಸ್ ಈಕ್ವಲ್ ಟು, ನಾನು ಆಗಲೇ ಒಂದು ಫಾರ್ಮುಲಾ ಹೇಳೀನಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಆರ್ ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ 100. ಸೊ ಎಕ್ಸ್ ಅಂದರೆ ಎಷ್ಟಾಗುತ್ತೆ? -10 ಡಿಸ್ಕೌಂಟು -20 ಡಿಸ್ಕೌಂಟು ಪ್ಲಸ್ 10 × 20 ಆಗುತ್ತೆ ಡಿವೈಡೆಡ್ ಬೈ 100 ಅನ್ಕೊಡಿ. ಇದು -30 ಪ್ಲಸ್ 2 ಆಗುತ್ತೆ, -28% ಅಂದರೆ 28% ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳಿದ್ರು. ಹಿಂಗೆ ಬರ್ಬೋದು. ಇಲ್ಲಾಂದ್ರೆ ನೀವೇನು ಮಾಡಬೇಕಾಗುತ್ತೆ? 100 ರೂಪಾಯಿ ಇತ್ತು, 10% ಡಿಸ್ಕೌಂಟ್ ಕೊಟ್ರೆ ಅಂದ್ರೆ 90 ರೂಪಾಯಿ ಆಗತ್ತೈತಿ. ನೆಕ್ಸ್ಟ್ 100 ರೂಪಾಯಿ ಇತ್ತು, 20% ಡಿಸ್ಕೌಂಟ್ ಅಂದರೆ 80 ರೂಪಾಯಿ ಆಗತ್ತೈತಿ. ಇದು ಹೋಗುತ್ತೆ, ಇದು ಹೋಗುತ್ತೆ. ಅವಾಗ ಏನಾಗುತ್ತೆ? 72 ರೂಪಾಯಿ ಇಲ್ಲಿ ಬರುತ್ತೆ, 100 ರೂಪಾಯಿ. 100 ರೂಪಾಯಿ ಇತ್ತು, 72 ರೂಪಾಯಿ ಕೊಡಾಗುತ್ತೆ ಅಂದರೆ 28% ಡಿಸ್ಕೌಂಟ್ ಆಗುತ್ತೆ. ನೀವು ಯಾವ ಮೆಥಡಿಂದ ಮಾಡಿರಿ ಸಿಮಿಲರ್. ಆನ್ಸರ್ 20% ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂದ್ರೆ 15ನೇ ಕ್ವಶನ್. ದ ಕಾಸ್ಟ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಆಫ್ 15 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 12 ಆರ್ಟಿಕಲ್ಸ್. ಸೆಲ್ಲಿಂಗ್ ಪ್ರೈಸ್ ಆಫ್ 12 ಆರ್ಟಿಕಲ್ಸ್. ವಾಟ್ ಈಸ್ ದ ಪ್ರಾಫಿಟ್ ಅಂತ ಕೇಳ್ಯಾರ. ನಾವು ಏನು ಬರಿಬೋದು ಅವಾಗ? ಸೆಲ್ಲಿಂಗ್ ಪ್ರೈಸ್ ಅವಾಗ ಏನು ಬರಿಬೋದು? 15 ಡಿವೈಡೆಡ್ ಬೈ 12 ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಇದನ್ನು ಈ ಕಡೆ ತೊಗೊರಿ, ಇದನ್ನ ಈ ಕಡೆ ತೊಗೊರಿ. ಅವಾಗ ಏನಾಕೈತಿ? ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 15/12 ಆಕೈತಿ. 3 ಕರೆಕ್ಟಲ್ಲ? 3 5 3 4 12 4 ಇದ್ದಿದ್ದು 5ಕ್ಕೆ ಮಾರಾಟ ಆಗತೈತಿ. 5/4 ಅಂದ್ರೆ 4 ಇದ್ದಿದ್ದು 5ಕ್ಕೆ ಮಾರಾಟ ಆಗತೈತಿ. ಅಂದ್ರೆ 1 ಜಾಸ್ತಿ ಆಗತೈತಿ. 4 × 100 ಅಂದ್ರೆ 4 1 4 25% ಲಾಭ ಆಗುತ್ತೆ. ಆನ್ಸರ್ 25% ಇರ್ತೈತಿ. ನೆಕ್ಸ್ಟ್ 16ನೇ ಕ್ವಶನ್ ನೋಡೋದಾದ್ರೆ, ಶಾಪ್ ಕೀಪರ್ ಫಿಕ್ಸಸ್ ದ ಮಾರ್ಕ್ ಪ್ರೈಸ್ ಆಫ್ ಅನ್ ಐಟಮ್ 280% ಅಬೋವ್. ಅಂದ್ರೆ ಒಬ್ಬ ಶಾಪ್ ಕೀಪರ್ ಅದನ್ನು, ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ? 100 ರೂಪಾಯಿ ಇತ್ತು ಅನ್ಕೋರಿ, 280% ಅಬೋವ್ ಅಂತ ಹೇಳ್ಯಾರ. 280% ಅಬೋವ್ ಅಂದರೆ 100 ರೂಪಾಯಿ ಇತ್ತು, 280 ಜಾಸ್ತಿ ಇಟ್ಕೊತಾನಂದ್ರೆ 380 ರೂಪಾಯಿಗೆ ಇಟ್ಕೊತಾನ. ಇಟ್ಸ್ ಕಾಸ್ಟ್ ಪ್ರೈಸ್. ವಾಟ್ ಈಸ್ ದ ಪರ್ಸೆಂಟೇಜ್ ಡಿಸ್ಕೌಂಟ್ ಆನ್ ಮಾರ್ಕ್ ಪ್ರೈಸ್ ಶುಡ್ ಹಿ ಅಲೌ 12% ಡಿಸ್ಕೌಂಟ್ ಅಂತ ಹೇಳ್ಯಾರ. ಅವೇನು ಹೇಳ್ಯಾರ? ಒಬ್ಬ ಅಂಗಡಿಯವನು ಒಂದು ನಿಗದಿತ ಬೆಲೆ ಅದ್ರಿಗೆ ಅಸಲು ಬೆಲೆಗಿಂತ 280% ಹೆಚ್ಚಿಗೆ ಇಡ್ತಾನೆ. ನಿಗದಿತ ಅಂದರೆ ಇಷ್ಟಿತ್ತು, ಇದಕ್ಕೆ 280 ಜಾಸ್ತಿ ಅಂದ್ರೆ 380. ಅವ 112 ರೂಪಾಯಿ ಲಾಭ ಪಡಿಬೇಕಂತಿದ್ರೆ ಎಷ್ಟು ಶೇಕಡಾವಾರು ಅವ ಇದನ್ನು ಮಾಡ್ಬೇಕು? ಏನು ಮಾಡಬೇಕು? ಅವ ಡಿಸ್ಕೌಂಟ್ ಕೊಡ್ಬೇಕಂತ ಕೇಳ್ತಾರೆ ಅವ್ರು. ಸೊ ಇದೇನಾಕೈತಿ? 100 ರೂಪಾಯಿ ಇತ್ತು, 112 ರೂಪಾಯಿಗೆ ಮಾರಾಟ ಮಾಡಕತ್ತಾನಂದ್ರೆ ಟೋಟಲಾಗಿ ಅನ್ಕೋರಿ ಅವ. ಕರೆಕ್ಟಾ? ಹಂಗಿದ್ರೆ ಡಿಸ್ಕೌಂಟ್ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟಾಗುತ್ತೆ ಅಂತೇಳಿ ಅವೇನು ಮಾಡೋಣ? 380 ರೂಪಾಯಿ ಇಟ್ಟಾನ. ಈಗ ಅವೇನು ಮಾಡಕತ್ತಾನ? 112 ರೂಪಾಯಿ ಮಾರಾಕತ್ತಾನ ಅನ್ಕೋರಿ. ಎಷ್ಟು ಡಿಫ್ರೆನ್ಸ್ ಆಗ್ತದೆ? 380ರಾಗ 112 ತೆಗೆದ್ರೆ ಸಾರಿ 112 ಅಲ್ಲಿದ್ದು 212. ಯಾಕಂದ್ರೆ ಶುಡ್ ಗೇನ್ 112% ಐತೆ. ಅಂದ್ರೆ 100 ಇದ್ದಿದ್ದು 212 ಆಗುತ್ತೆ. ಇದು ಗೇನ್ ಅಂದ್ರೆ ಅದ್ರ ಜಾಸ್ತಿ ಆಗುತ್ತೆ. 380ನ 212, ಅದು 212ನ 380ರಾಗ ಕಳೆದ್ರೆ 10ರಾಗ 2 ಕಳೆದ್ರೆ 8 ಆಗುತ್ತೆ. 8ರಾಗ 2 ಕಳೆದ್ರೆ 6 ಆಗುತ್ತೆ. 3 ಕಳೆದ್ರೆ ಅಂದ್ರೆ ಅವಂಗೆ 168 ರೂಪಾಯಿ ಬರ್ಬೇಕಂತಿದ್ರೆ 168 ರೂಪಾಯಿ ಲಾಭ ಆಗುತ್ತೆ ಅವಂಗೆ. ಇದನ್ನ ಪರ್ಸೆಂಟೇಜ್ ಮಾಡಿದ್ದು ನೋಡಿದ್ರೆ 168 ಡಿವೈಡೆಡ್ ಬೈ ಎಷ್ಟೈತಿ? 380 ರೂಪಾಯಿ ಐತಿ. ಇದು ಕಾಸ್ಟ್ ಬೆಲೆ ಇಂಟು 100ಕ್ಕೆ ನೋಡಿರಿ, 100 ಇದು 0 ಹೋಗುತ್ತೆ. 38 ಒಂದ್ಲಿ 38 4 ನೋಡಿರಿ. 38 4 ಎಷ್ಟಾಗುತ್ತೆ? 4 38 × 4 152 ಆಗುತ್ತೆ. 152 ಅಂದ್ರೆ ಎಷ್ಟು ಉಳಿತು? 16 ಉಳಿತು. ಇನ್ನು 16 ಬರ್ಕೊರಿ. ಇಲ್ಲಿ ಆಲ್ರೆಡಿ 10 ಐತಿ. 10 ಈಚೆ ಕಡೆ ತೊಗೊಂಡಾಗ 160 ಆಕತ್ತಿದೆ. 32 4 ಹೋಗುತ್ತೆ. ಮತ್ತು 32 4 ಎಷ್ಟಾಗುತ್ತೆ? ಇನ್ನು 8 ಉಳಿತೈತಿ. 8 ಅಂದ್ರೆ
38 ಎರಡಲಿ 76ನ 4 ಉಳಿತೈತಿ 38 ಒಂದಲೇ 44.21% ಆಗುತ್ತೆ ಇದು ಆನ್ಸರ್ 44.20% ಆಗಿರುತ್ತೆ. ನೆಕ್ಸ್ಟ್ 17ನೇ ಕ್ವಶನ್. ಆಫ್ಟರ್ ಅ ಡಿಸ್ಕೌಂಟ್ ಆಫ್ 25% ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ 450 rupees. ಅಂದ್ರೆ 100 ರೂಪಾಯಿ ಇತ್ತು, 25% ಡಿಸ್ಕೌಂಟ್ ಕೊಟ್ಟಾವ, 75 ರೂಪಾಯಿಗೆ ಆತ. ಇದು ಈ 75 ರೂಪಾಯಿ ಈಸ್ ಈಕ್ವಲ್ ಟು 450 ಅಂತ ಹೇಳ್ಯಾರ ಅವ್ರು. ಹಂಗಿದ್ರೆ 100 ಎಷ್ಟಾಕತಿ? 75 ಒಂದಲೇ 75 ಆರ್ಲೆ ಅಂದ್ರೆ 600 ರೂಪಾಯಿ ಇತ್ತು, 420, 25% ಡಿಸ್ಕೌಂಟ್ ಆದಾಗ 450 ರೂಪಾಯಿ ಆಯ್ತು. ಇಫ್ ನೋ ಡಿಸ್ಕೌಂಟ್ ವಾಸ್ ಗಿವನ್ ಹಿ ವುಡ್ ಹ್ಯಾವ್ ಗೇನ್ 20% ಪ್ರಾಫಿಟ್. ಯಾವುದೋ ಡಿಸ್ಕೌಂಟ್ ಕೊಟ್ಟಿರಲಿಲ್ಲ ಅಂತ ಅನ್ಕೋರ, 620 ರೂಪಾಯಿ ಐತಿ, ಯಾವುದು ಡಿಸ್ಕೌಂಟ್ ಕೊಟ್ಟಿರಲಿಲ್ಲ ಅಂತಂದ್ರೆ ಅವ 20% ಪ್ರಾಫಿಟ್ ತೊಗೊತಿದ್ದ. 20% ಪ್ರಾಫಿಟ್ ಅಂದರೆ ಏನು? ಯಾವುದೇ ಡಿಸ್ಕೌಂಟ್ ಕೊಡಾಕತ್ತಿಲ್ಲ. ಈ 20% ಪ್ರಾಫಿಟ್ ಈಸ್ ಈಕ್ವಲ್ ಟು 600 ರೂಪಾಯಿ. 20% ಪ್ರಾಫಿಟ್ ಅಂದರೆ ಎಷ್ಟು? 100 ರೂಪಾಯಿ ಇತ್ತು, 120 ರೂಪಾಯಿ ಆಗತ್ತೈತಿ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಹೇಳಿದಂಗೆ ಅದು. ಅವಾಗ ಏನಾಗುತ್ತೆ? 600 ಇಂಟು 100 ಡಿವೈಡೆಡ್ ಬೈ 120 ಮಾಡಿರಿ. 0 ಹೋಗುತ್ತೆ, 12 ಒಂದಲೇ 12 60, 500 ರೂಪಾಯಿ ಬರುತ್ತೆ. ಕಾಸ್ಟ್ ಏನಾಗುತ್ತೆ? 500 ರೂಪಾಯಿ ಆಗುತ್ತೆ. ಕಾಸ್ಟ್ ಪ್ರೈಸ್ 500 ರೂಪಾಯಿ ಇತ್ತು, 20% ಲಾಭ ಪಡೆದ 600 ರೂಪಾಯಿ ಆಗ್ತದೆ. ಇದಕ್ಕೆ 25% ರಿಯಾಯಿತಿ ಕೊಟ್ಟ 450 ರೂಪಾಯಿ ಆಯ್ತು. ಇಲ್ಲ ಅಂತಂದ್ರೆ ನೀವು ನಾ ಅವಾಗ ಹೇಳಿದ್ನಿಲ್ಲ ಆ ಮೆಥಡ್ ಯೂಸ್ ಮಾಡ್ಬೇಕಾಗತ್ತೆ. ಎಕ್ಸಾಂಪಲ್ +20 ರೂಪೀಸ್ ಪ್ರಾಫಿಟ್ ಆತವಂಗೆ, -25% ಡಿಸ್ಕೌಂಟ್ ಕೊಟ್ಟ, 20 ಇಂಟು 25 ಮಾಡಿರಿ ಡಿವೈಡೆಡ್ ಬೈ 100. 25 ಒಂದಲೇ 24 4 ಒಂದಲೇ 4 5 20. ಸೊ +20 ಇಲ್ಲಿ -30 ಆಗುತ್ತೆ. ಟೋಟಲಾಗಿ -10 ಡಿಸ್ಕೌಂಟ್ ಆಗತ್ತದ ಅವಂಗೆ. -10 ಡಿಸ್ಕೌಂಟ್ ಅಂದ್ರೆ 10 ರೂಪಾಯಿ ಡಿಸ್ಕೌಂಟ್ ಆಗತ್ತದ ಅವಂಗೆ. 100 ರೂಪಾಯಿ ಇತ್ತು, 90 ರೂಪಾಯಿದಂಗೆ ಮಾರಾಕತ್ತ. ನಾವು 90 ರೂಪಾಯಿ ಮಾರಿದ್ದು ಯಾವುದು? 450 ರೂಪಾಯಿದು. 90 ಒಂದಲೇ 95 ಮಾರಾಟಕ್ಕೆ ಎಷ್ಟಾಗುತ್ತೆ? 500 ರೂಪಾಯಿ ಆಗುತ್ತೆ. ನೀವು ಯಾವ ಮೆಥಡಿಂದ ಮಾಡಿದ್ರು ಸಿಮಿಲರ್ ಆನ್ಸರ್ 500 ರೂಪಾಯಿ ಬರುತ್ತೆ. ಐ ಹೋಪ್ ನಿಮಗೆಲ್ಲ ಕ್ವಶನ್ ಎಲ್ಲ ಅರ್ಥ ಆಗೈತೆ ಅನ್ಕೊತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇಷ್ಟ ಪ್ರಾಬ್ಲಮ್ ಅಂತಲ್ಲ, ಹಿಂಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ನಾವು. ಹಿಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಏನಾಗುತ್ತೆ ಅದು ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ನಿಮ್ಗೆ ಏನಾರು ಅರ್ಥ ಆಗಲಿ ಅಂದ್ರೆ ಕಮೆಂಟ್ ಮಾಡಿರಿ. ಮತ್ತು ನೀವು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಮಾಡಿದರೆ ನಿಮ್ಗೆ ಪ್ರತಿ ದಿನವೂ ಕ್ವಶನ್ ಕಳಿಸ್ತಿರ್ತೀನಿ ನಾನು. ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋದ್ರಾಗ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅನ್ಕೊತೀನಿ. ಈ ಒಂದು ಸೆಷನ್ ಏನು ಮಾಡ್ತೀನಿ.